ಅನೇಕರು ಏನು ನೆನೆಸ್ಕೊಳ್ತಾರೆ ಅಂತಂತಂದರೆ, ದೇವರು ನನಗೆ ವರಗಳು ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾರೆ. ದೇವರು ನನಗೆ ಯಾವುದೋ ಒಂದು ವರ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ, ಅಯ್ಯೋ ದೇವರು ಈ ವರ ಕೊಟ್ಟರೆ ನನಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದುಕೊಳ್ಳುವಂಥವರು ಇರ್ತಾರೆ. ಇನ್ನು ಕೆಲವರು ಅಯ್ಯೋ ದೇವ್ರು ನನಗೆ ವರಗಳೇ ಕೊಟ್ಟಿಲ್ಲ ಅಂತ ಅಂದುಕೊಳ್ಳೋರು ಇರ್ತಾರೆ. ಒಂದು ವೇಳೆ ನೀವು ಆ ಥರ ಅಂದ್ಕೊಳ್ಬೋದು. ಆದರೆ ನಾನು ನಿಮಗೊಂದು ವಿಷಯ ಹೇಳ್ತೀನಿ, ನಿಮ್ಮಲ್ಲಿ ವರಗಳು ಈಗಾಗಲೇ ಇದೆ. ಹಲ್ಲೆಲೂಯಾ. ನೀವು ಅಂದ್ಕೊಳ್ತೀರಾ, ದೇವ್ರೇ ನೀನು ನನಗೆ ವರಗಳು ಕೊಟ್ಟಿಲ್ವಲ್ಲ ಸ್ವಾಮಿ, ನೀನು ನನಗೆ ಆ ವರ ಕೊಟ್ಟಿಲ್ವಲ್ಲ ಸ್ವಾಮಿ, ಈ ವರ ಕೊಟ್ಟಿಲ್ವಲ್ಲ ಸ್ವಾಮಿ ಅಂತ ನೀವು ಅಂದ್ಕೊಳ್ಬೋದು. ಆದರೆ ನಾನು ನಿಮಗೆ ಹೇಳ್ತೀನಿ, ನಿಮ್ಮಲ್ಲಿ ವರಗಳು ಈಗಾಗಲೇ ಇದೆ. ಹಲ್ಲೆಲೂಯಾ. ನೋಡಿ, ದೇವರು ನಮಗೆ ಕೊಡುವಂಥ ವರಗಳು ಎರಡು ರೀತಿಯಾಗಿರುತ್ತೆ. ಒಂದು, ನಾವು ದೇವರ ಬಳಿಗೆ ಬಂದು ನಮ್ಮ ಪಾಪಗಳನ್ನು ದೇವರ ಹತ್ರ ಅರಿಕೆ ಮಾಡಿ ನಮ್ಮ ಪಾಪಗಳಿಂದ ಪಶ್ಚಾತ್ತಾಪಪಟ್ಟು ಬಿಡುಗಡೆ ಹೊಂದಿಕೊಂಡು ದೇವರ ಮಕ್ಕಳಾಗುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ಮಕ್ಕಳಾಗಿ ಅವರ ಚಿತ್ತಾನುಸಾರವಾಗಿ ಈ ಲೋಕದಲ್ಲಿ ನಾವು ಅವರಿಗೋಸ್ಕರ ಸಾಕ್ಷಿಯಾಗಿ ಜೀವಿಸ್ತಾ ಇರುವಾಗ ಅವರ ರಾಜ್ಯದ ಪ್ರಯೋಜನಕ್ಕೋಸ್ಕರವಾಗಿ ಪವಿತ್ರಾತ್ಮನ ಮೂಲಕವಾಗಿ ದೇವರು ನಮಗೆ ವರಗಳನ್ನು ಕೊಡ್ತಾರೆ. ಅದು ಒಂದು ಬಗೆ. ಆದರೆ ಪವಿತ್ರಾತ್ಮನ ಮೂಲಕವಾಗಿ ನಾವು ರಕ್ಷಣೆಗೆ ಬಂದ ನಂತರ ದೇವರು ನಮಗೆ ಕೊಡುವಂಥ ವರಗಳೊಟ್ಟಿಗೆ ಇನ್ನೊಂದು ವಿಧವಾದ ವರವನ್ನು ಸಹ ದೇವರು ನನಗೆ ನಿಮಗೆ ಈಗಾಗಲೇ ಕೊಟ್ಟಿದ್ದಾರೆ. ಆ ವರ ಯಾವುದು ಅಂತಂತಂದರೆ, ನಮ್ಮ ಹುಟ್ಟಿನೊಟ್ಟಿಗೆ ದೇವರು ನಮಗೆ ಕೊಟ್ಟಿರುವಂಥ ವರ. ಹಲ್ಲೆಲೂಯಾ. ದೇವರು ಕೊಡುವಂಥ ವರಗಳು ಎರಡು ರೀತಿ. ಒಂದು, ನಾವು ರಕ್ಷಣೆಗೆ ಬಂದ ನಂತರ ದೇವರ ಬಳಿಗೆ ಬಂದ ನಂತರ ಪವಿತ್ರಾತ್ಮನ ಮೂಲಕವಾಗಿ ದೇವರು ನಮಗೆ ಕೊಡುವಂಥ ವಿಶೇಷವಾದ ವರಗಳು. ಅದರ ಜೊತೆಗೆ ನಾನು ನೀವು ಈ ಲೋಕಕ್ಕೆ ಹುಟ್ಟಿ ಬರುವಾಗಲೇ ನಮ್ಮ ಒಟ್ಟಿಗೆ ಕೆಲವೊಂದು ವರಗಳನ್ನು ದೇವರು ಕೊಟ್ಟು ಕಳಿಸಿರ್ತಾರೆ. ಅದು ಹುಟ್ಟಿನೊಟ್ಟಿಗೆ ನಮಗೆ ಬರುವಂಥ ವರಗಳು. ಆ ವರಗಳು ಈಗಾಗಲೇ ನಿಮ್ಮಲ್ಲಿ ಇವೆ. ನೀವು ಅನ್ಕೊಳ್ಬೋದು, ಯಾರಪ್ಪ ಅಂತ ವರ ನನಗಿದೆ, ಹುಟ್ಟಿದಾಗ್ಲಿಂದಲೇ ನನಗೆ ಯಾವ ವರ ಬಂತು ಅಂತ ಯೋಚನೆ ಮಾಡ್ತಾ ಇರ್ಬೋದು. ನಾನು ನಿಮ್ಗೆ ಅರ್ಥ ಆಗೋಂಗೆ ಹೇಳ್ತೀನಿ. ಈಗ ಉದಾಹರಣೆಗೆ ಒಬ್ರು ಯಾರೋ ಹಾಡಾಡೋರು ಇದ್ದಾರೆ, ತುಂಬ ಚೆನ್ನಾಗಿ ಹಾಡಾಡ್ತಾರೆ. ಅವ್ರ ಸ್ವರ ತುಂಬ ಚೆನ್ನಾಗಿದೆ, ತುಂಬ ಇಂಪಾಗಿರುತ್ತೆ ಅವರು ಹಾಡೋದನ್ನು ಕೇಳುವಾಗ. ಆಗ ತುಂಬ ಚೆನ್ನಾಗಿ ಹಾಡಾಡ್ತಾರೆ. ಅವರು ಹಾಡಾಡೋದನ್ನು ಕೇಳುವಾಗ ನಮಗೆ ತುಂಬ ಸಂತೋಷ ಆಗುತ್ತೆ, ನೀವು ದೇವರಿಗೆ ಸ್ತೋತ್ರ ಮಾಡ್ತೀರಾ. ಇನ್ನೊಬ್ರು ಇರ್ತಾರೆ, ಅವರು ತುಂಬ ಕರ್ಕಶವಾಗಿ ಆಡ್ತಾರೆ. ಅವ್ರು ಆಡಿದ್ರೆ ಕೇಳೋದಕ್ಕೆ ಆಗಲ್ಲ, ಅಯ್ಯೋ ಇವ್ರು ಆಡ್ತಾರೆ ಸುಮ್ಮನಿರಪ್ಪ ಅಂತ ಹೇಳೋ ಥರ ಅನಿಸುತ್ತೆ. ಆಗ ಒಂದು ಮನುಷ್ಯ ಇದ್ದಾರೆ, ಅವ್ರಿಗೆ ಸ್ವರ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಾಡ್ತಾರೆ, ಅವ್ರು ಹಾಡೋದನ್ನು ನೀವು ಕೇಳುವಾಗ ತುಂಬ ಸಂತೋಷ ಆಗುತ್ತೆ. ಇನ್ನೊಬ್ರು ಯಾರೋ ಇದ್ದಾರೆ, ಅವ್ರ ಸ್ವರ ಬಂದು ತುಂಬ ಕರ್ಕಶವಾಗಿದೆ, ಅವ್ರು ಆಡೋದನ್ನು ಕೇಳುವಾಗ ನಿಮಗೆ ಸಂತೋಷನೇ ಆಗಲ್ಲ, ದಯವಿಟ್ಟು ಸುಮ್ಮನೆ ಇರಿ ಅಂತ ಹೇಳೋ ರೀತಿಯಲ್ಲಿ ನಿಮಗೆ ಆಗ್ಬೋದು. ಈ ಥರ ಎರಡು ಥರ ಮನುಷ್ಯರಿದ್ದಾರೆ. ಆಗ ಇವರಿಗೆ ವ್ಯತ್ಯಾಸ ಏನು? ಒಬ್ಬರಿಗೆ ಸ್ವರ ಚೆನ್ನಾಗಿದೆ, ಇನ್ನೊಬ್ಬರಿಗೆ ಹಾಡೋದಕ್ಕೆ ಸ್ವರ ಚೆನ್ನಾಗಿಲ್ಲ. ಆದರೆ ನೀವೇನು ಮಾಡ್ತೀರಾ, ಚೆನ್ನಾಗಿ ಆಡೋರು ನೋಡಿ, ಅವ್ರ ಸ್ವರ ತುಂಬ ಚೆನ್ನಾಗಿದೆ, ಅವ್ರು ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನೀವು ಅಂದ್ಕೊಳ್ತೀರಾ. ಆದರೆ ಸ್ವರ ತುಂಬ ಚೆನ್ನಾಗಿರೋಂಥ ಆ ಮನುಷ್ಯ ಆ ಸ್ವರವನ್ನು ಪಡ್ಕೊಳ್ಳೋದಕ್ಕೆ ಏನು ಮಾಡ್ದ? ಆ ಸ್ವರವನ್ನು ಎಲ್ಲಿಂದ ಪಡ್ಕೊಂಡು ಬಂದ? ಎಲ್ಲಾದರೂ ಹೋಗಿ ಒಂದಷ್ಟು ವರ್ಷ ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಆಮೇಲಿಂದ ಆ ವರ ಇಸ್ಕೊಂಡು ಬಂದ, ಒಳ್ಳೆ ಸ್ವರ ಇಸ್ಕೊಂಡು, ಮೊದಲು ನನ್ನ ಸ್ವರ ಚೆನ್ನಾಗಿರಲಿಲ್ಲ, ಇಷ್ಟು ವರ್ಷ ಹೋಗಿ ನಾನು ಕಷ್ಟಪಟ್ಟು ಬೆಲೆ ಕಟ್ಟಿ ಈಗ ನಾನು ಒಳ್ಳೆ ಕಂಠವನ್ನು ಸಂಪಾದನೆ ಮಾಡ್ಕೊಂಡು ಬಂದಿದ್ದೀನಿ, ಬನ್ನಿ ನಾನು ಹಾಡ್ತೀನಿ, ನೀವು ಹಾಡು ಕೇಳಿ ಅಂತ ಎಲ್ಲರೂ ಹೋಗಿ ಕಷ್ಟಪಟ್ಟು ವರವನ್ನು ಸಂಪಾದನೆ ಮಾಡ್ಕೊಂಡು ಬಂದಿದ್ದಾರಾ, ಕಂಠವನ್ನು ಸಂಪಾದನೆ ಮಾಡ್ಕೊಂಡು ಬಂದಿದ್ದಾರಾ? ಅವ್ರು ಏನು ಸಹ ಮಾಡಿಲ್ಲ. ಆದರೆ ಆ ಕಂಠ ಅವ್ರಿಗೆ ಎಲ್ಲಿಂದ ಬಂತು? ಆ ಕಂಠ ಅವ್ರಿಗೆ ಎಲ್ಲಿಂದ ಬಂತು ಅಂತಂದರೆ ಅವ್ರ ಹುಟ್ಟಿನೊಂದಿಗೆ ಬಂತು. ಅವ್ರು ಹುಟ್ಟಿದಾಗಲೇ ಅವರಲ್ಲಿ ಆ ಸ್ವರ ಇತ್ತು. ಇವಾಗ ನಿಮಗೆ ಒಂದು ವೇಳೆ ಉದಾಹರಣೆಗೆ, ನನಗೆ ಕಂಠನೇ ಸರಿಯಿಲ್ಲ, ಆಡಿದ್ರೆ ಸ್ವರನೇ ಚೆನ್ನಾಗಿರೋದಿಲ್ಲ, ಒಳ್ಳೆ ಸ್ವರ ಬರೋ ಥರ ನನಗಿದ್ದರೆ ಚೆನ್ನಾಗಿರೋದು ಅಂತ ಹೇಳಿ ನಿಮ್ಮ ಸ್ವರವನ್ನು ನೀವು ಬದಲಾಯಿಸ್ಕೊಳ್ಳೋಕೆ ಸಾಧ್ಯನಾ? ನೀವು ಬದಲಾಯಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಚೆನ್ನಾಗಿಲ್ಲದಿರುವಂಥ ಸ್ವರವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಚೆನ್ನಾಗಿರೋ ಸ್ವರವನ್ನು ಪಡ್ಕೊಳ್ಳೋಣ ಅಂತ ಯಾರು ಸಹ ಪಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆಗ ನೀವು ಬದಲಾಯಿಸೋದಕ್ಕೆ ಹೆಂಗೆ ಸಾಧ್ಯ ಇಲ್ವೋ ಅದೇ ಥರ ಯಾರಿಗೋ ಒಳ್ಳೆ ಸ್ವರ ಇರೋಂಥವ್ರು ಅವರು ಏನೋ ಮಾಡಿ ಅದನ್ನ ಪಡ್ಕೊಂಡಿರೋದಂಥದ್ದಲ್ಲ. ಆದರೆ ಅದು ಎಲ್ಲಿಂದ ಬಂತು? ಅದು ದೇವರಿಂದ ಬಂತು. ಹುಟ್ಟಿದಾಗಲೇ ಆ ವ್ಯಕ್ತಿಗೆ ಆ ಸ್ವರವನ್ನು ಕೊಟ್ಟು ದೇವರು ಅವರನ್ನು ಈ ಲೋಕಕ್ಕೆ ಕಳುಹಿಸಿದ್ದಾರೆ. ಅದೇ ಹುಟ್ಟಿನೊಟ್ಟಿಗೆ ನಮಗೆ ಬರುವಂಥ ವರ. ಹಲ್ಲೆಲೂಯಾ. ಆಗ ಯಾರಿಗೆ ಕಂಠ ಒಂದು ವೇಳೆ ಚೆನ್ನಾಗಿರಲ್ಲ ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು. ಸರಿ, ಯಾರಿಗೋ ಒಬ್ರಿಗೆ ತುಂಬ ಚೆನ್ನಾಗಿರೋಂಥ ಕಂಠ ಇದೆ, ದೇವ್ರು ಹುಟ್ಟಿನೊಟ್ಟಿಗೆ ಅವರು ಕೊಟ್ಟು ಕಳಿಸಿದ್ದಾರೆ, ಅವ್ರು ಆಡೋವಾಗ ತುಂಬ ಚೆನ್ನಾಗಿರುತ್ತೆ. ಇವ್ರಿಗೆ ಯಾರಿಗೋ ಆಡೋದಕ್ಕೆ ಕೇಳೋದಕ್ಕೆ ತುಂಬ ಚೆನ್ನಾಗಿಲ್ಲ, ಕರ್ಕಶವಾಗಿ ಅವ್ರ ಕಂಠ ಇದೆ. ಆದರೆ ದೇವ್ರು ಇವರಿಗೆ ಯಾಕೆ ಕರ್ಕಶವಾದ ಒಂದು ಗಂಟ್ಲು ಕೊಟ್ಟರು? ಅವ್ರ ಥರನೇ ಒಳ್ಳೆ ಗಂಟ್ಲು ಇವ್ರಿಗೆ ಕೊಡ್ಬೋದಾಗಿತ್ತಲ್ಲ, ಇಲ್ಲ ಒಳ್ಳೆ ಗಂಟ್ಲು ನನಗೆ ಕೊಡ್ಬೋದಾಗಿತ್ತಲ್ಲ, ಯಾಕೆ ದೇವ್ರು ನನಗೆ ಕೊಟ್ಟಿಲ್ಲ ಹುಟ್ಟಿದಾಗ್ಲೇ ಅಂತ ನೀವು ಅನ್ಕೊಳ್ಬೋದು. ಯಾಕೆ ದೇವರು ಒಬ್ಬರಿಗೆ ಒಳ್ಳೆ ಕಂಠ ಕೊಟ್ಟು ಇನ್ನೊಬ್ಬರಿಗೆ ಒಳ್ಳೆ ಕಂಠ ಕೊಟ್ಟಿಲ್ಲ ಅಂತಂತಂದ್ರೆ ಅವ್ರ ಥರ ಹೋಗಿ ಆಡ್ಬೇಕು ಅನ್ನೋದು ದೇವ್ರ ಉದ್ದೇಶ ಅಲ್ಲ. ಇವರಿಗೆ ಒಳ್ಳೆ ಕಂಠ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರು ನಿಂತು ಹಾಡಿ ದೇವರನ್ನ ಮಹಿಮೆ ಪಡಿಸಬೇಕು.
ಅದಕ್ಕೇನೆ ದೇವರು ಹುಟ್ಟಿನೊಟ್ಟಿಗೆ ಅದನ್ನು ಕೊಟ್ಟು ಕಳಿಸಿದ್ದಾರೆ. ಯಾರಿಗ ಕೊಟ್ಟಿಲ್ಲ ಅಂದ್ರೆ ಅರ್ಥ ಏನು ಅಂತಂದ್ರೆ ಅವರು ಅವ್ರ ತರ ಬಂದು ನಿಂತು ಹಾಡಿ ದೇವರನ್ನ ಮಹಿಮೆ ಪಡಿಸ್ಬೇಕನ್ನೋದು ದೇವ್ರ ಉದ್ದೇಶ ಅಲ್ಲ. ಹಂಗಾದ್ರೆ ದೇವ್ರನ್ನ ಮಹಿಮೆ ಪಡಿಸಬಾರ್ದು ಅಂತಲ್ಲ. ನಾವೆಲ್ಲರೂ ನಮ್ಮ ಕಂಠಗಳು ಚೆನ್ನಾಗಿದ್ರು, ಕರ್ಕಶವಾಗಿದ್ರು, ನಾವು ಹಾಡಬೇಕು, ದೇವರನ್ನ ಮಹಿಮೆ ಪಡಿಸಬೇಕು. ಅದು ಎಲ್ಲಿ? ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ, ನಮ್ಮ ವೈಯಕ್ತಿಕ ಆತ್ಮೀಯ ಜೀವಿತದಲ್ಲಿ ದೇವರನ್ನ ಹಾಡಿ ಮಹಿಮೆ ಪಡಿಸಬೇಕು. ದೇವರಿಗೆ ನಮ್ಮ ಶಬ್ದ ಹೆಂಗಿದ್ರು ಕೂಡ ಸಂತೋಷ ಆಗುತ್ತೆ. ಯಾಕೆ ಹೇಳಿ? ಆ ಕಂಠ ಕೊಟ್ಟಿರೋದು ದೇವರೇನೆ. ಅದಕ್ಕೆ ದೇವರಿಗೆ ನಾವು ಹಾಡುವಾಗ ನಮ್ಮ ಧ್ವನಿ ದೇವ್ರಿಗೆ ಮುಖ್ಯ ಅಲ್ಲ, ನಾವು ಮನಸ್ಸಿನಿಂದ ಆಡೋದು ದೇವ್ರಿಗೆ ಮುಖ್ಯ. ಅದರಿಂದ ಅವ್ರು ಯಾರೋ ದೇವರು ಅವ್ರಿಗೆ ಚೆನ್ನಾಗಿ ಒಳ್ಳೆ ಕಂಠ ಕೊಟ್ಟಿದ್ದಾರೆ, ಅವ್ರು ಚೆನ್ನಾಗಿ ಆಡ್ತಾರೆ, ನನಗೆ ದೇವ್ರ ಕಂಠ ಚೆನ್ನಾಗಿ ಕೊಟ್ಟಿಲ್ಲ ಅದಕ್ಕೆ ನಾನು ಹಾಡು ಆಡಲ್ಲ ಅಂತ ಅನ್ಕೊಳ್ಬೇಡಿ. ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ನೀವು ಎಷ್ಟೇ ಕೆಟ್ಟದಾಗ ಆಡಿದ್ರು ಕೂಡ ಖಂಡಿತವಾಗ್ಲೂ ಆಡಿ, ದೇವರಿಗೆ ಅದು ಇಂಪಾಗಿನೇ ಇರುತ್ತೆ. ಹಲ್ಲೆಲೂಯಾ. ನಿಮ್ಮ ಸ್ವರ ಹೇಗಿದೆ, ನೀವು ಯಾವ ಥರ ಆಡ್ತೀರ ಅನ್ನೋದು ದೇವ್ರ ಮುಖ್ಯ ಅಲ್ಲ, ನೀವು ಎಲ್ಲಿಂದ ಆಡ್ತೀರ ಅನ್ನೋದು ಮುಖ್ಯ. ಬರೀ ಬಾಯಿಂದ ಆಡಿದ್ರೆ ದೇವರಿಗೆ ಪ್ರಯೋಜನ ಇಲ್ಲ. ಆದರೆ ಮನಸ್ಸಿನಿಂದ ನಿಮ್ಮ ಹಾಡು ಬಂದರೆ ಅದಕ್ಕಿಂತ ದೊಡ್ಡ ಸಂತೋಷ ದೇವರಿಗೆ ಯಾವುದು ಸಹ ಇಲ್ಲ. ಹಲ್ಲೆಲೂಯಾ. ಅದು ವೈಯಕ್ತಿಕ ಜೀವಿತಕ್ಕೆ. ಆದರೆ ಜನಗಳ ಮುಂದೆ ಬಂದು ಸೇವೆ ಮಾಡುವಂಥವ್ರಿಗೆ, ಒಳ್ಳೆ ಸ್ವರ ಇರುವಂಥವರೇ ಸಹಜವಾಗಿ ಸೇವೆ ಮಾಡೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಏನಾಗುತ್ತೆ, ಜನಗಳಿಗೆ ದೇವ್ರಿಗೇನು ಕಷ್ಟ ಆಗಲ್ಲ, ಆದರೆ ಜನಗಳಿಗೆ ಕೆಲವೊಂದ್ಸಲಿ ಕಷ್ಟ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರವಾಗಿ ಏನು ಮಾಡ್ತಾರೆ, ದೇವರು ಯಾರನ್ನ ಜನಗಳ ಮುಂದೆ ತಂದು ನಿಲ್ಲಿಸಿ ದೇವರನ್ನ ಮಹಿಮೆ ಪಡಿಸಬೇಕಂತ ದೇವ್ರ ಉದ್ದೇಶ ಇರುತ್ತೋ ಅಂಥವ್ರಿಗೆ ದೇವರೇನು ಮಾಡಿರ್ತಾರೆ, ಹುಟ್ಟಿನೊಟ್ಟಿಗೆ ಒಳ್ಳೆ ಕಂಠ ಕೊಟ್ಟಿರ್ತಾರೆ. ಅವ್ರು ಬಂದು ಆರಾಧನೆ ಸೇವೆಯನ್ನ ಜನಗಳ ಮುಂದೆ ದೇವರಿಗಾಗಿ ನಡೆಸಬೇಕು ಅನ್ನೋದಕ್ಕೋಸ್ಕರ. ಆದರೆ ಇನ್ನೊಬ್ಬರಿಗೆ ಯಾರಿಗೂ ಕರ್ಕಶವಾದ ಶಬ್ದ ಕೊಟ್ಟಿದ್ದಾರಲ್ಲ, ಯಾಕಾಗಿ ಮಾಡಿದ್ರು ದೇವರು ಅಂತಂತಂದ್ರೆ, ಅವರು ಜನಗಳ ಮುಂದೆ ಬಂದು ಆರಾಧನೆಯಲ್ಲಿ ಜನಗಳನ್ನ ನಡೆಸಬೇಕು ಅನ್ನೋದು ದೇವ್ರ ಉದ್ದೇಶ ಆಗಿರೋದಿಲ್ಲ. ಅದಕ್ಕೇನೆ ದೇವರು ಕಂಠ ಕೊಟ್ಟಿಲ್ಲ. ಅವ್ರೇನ್ ಮಾಡ್ಬೇಕಂದ್ರೆ ಜನಗಳ ಮುಂದೆ ಬಂದು ನಿಂತು ಹಾಡುವಂಥದ್ದು ದೇವ್ರ ಉದ್ದೇಶ ಅಲ್ಲ. ಅವರು ವೈಯಕ್ತಿಕ ಜೀವಿತಗಳಲ್ಲಿ ಅವ್ರ ಸ್ವರ ಹೆಂಗಿದ್ರು ಸಹ ಆಡ್ಬೋದು. ಆಗ ಏನಕ್ಕೆ ಹಿಂಗೆ ಮಾಡಿದ್ರು ದೇವರು ಅಂತಂತಂದ್ರೆ, ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಈಗ ಯಾರೋ ಒಂದಿಬ್ರು ಇದ್ದಾರೆ, ಇಬ್ರಿಗೂ ಕಂಠ ತುಂಬ ಚೆನ್ನಾಗಿದೆ ಆಡೋದಕ್ಕೆ. ಆದರೆ ಈಗ ಇಬ್ರಿಗೂ ಕಂಠ ತುಂಬ ಚೆನ್ನಾಗಿದೆ, ಅವ್ರೇನು ಮಾಡ್ತಾರೆ, ಒಂದು ಜಾಗ ಬಂದರೆ ನಾನು ಆಡ್ತೀನಿ ನೀನು ಆಡ್ತೀನಿ, ನಾನು ಆಡ್ತೀನಿ ನೀನು ಆಡ್ತೀನಿ ಅಂತ ಕಿತ್ತಾಡ್ತಾರೆ. ಆವಾಗ ಪೈಪೋಟಿ ಬರುತ್ತೆ. ನಾನು ಆಡಿದ್ರೆ ಅವನಿಗೆ ಚೆನ್ನಾಗಿ ಆಡ್ತಾ ಇದೆ, ಇಲ್ಲ ನೀನು ಬೇಡಿಸಿದ್ರೆ ನಾನು ಆಡ್ತೀನಿ. ಆಗ ಈ ಥರ ಸಮಸ್ಯೆಗಳು ಬರುತ್ತೆ. ಆದರೆ ಒಬ್ಬನಿಗೆ ತುಂಬ ಚೆನ್ನಾಗಿದೆ ಕಂಠ, ಇನ್ನೊಬ್ಬನಿಗೆ ತುಂಬ ಕೆಟ್ಟದಾಗಿದೆ. ಅವಾಗೇನಾಗುತ್ತೆ, ಕೆಟ್ಟದಾಗೋರು ಏನು ಮಾಡ್ತಾನೆ, ನಿನ್ನ ಕಂಠ ತುಂಬ ಚೆನ್ನಾಗಿದೆ, ನೀನು ಆಡು, ನಾನು ಕೇಳಿ ದೇವ್ರನ್ನ ಸ್ತುತಿ ಮಾಡ್ತೀನಿ ಅಂತ ಅವನೇನು ಮಾಡ್ತಾನೆ, ಸುಮ್ಮನೆ ಆಗ್ತಾನೆ. ಅದಕ್ಕೋಸ್ಕರನೇ ದೇವ್ರು ಏನು ಮಾಡೋದು, ಯಾರನ್ನ ಅದಕ್ಕೆ ನೇಮಿಸಿದಾರೋ ಅವ್ರಿಗೆ ಅದನ್ನು ಕೊಡ್ತಾರೆ. ಸರಿ, ಹಂಗಂತ ನಿಮಗೆ ಕರ್ಕಶವ ಶಬ್ದ ಇದೆಯಲ್ವಾ, ಇವ್ನಿಗೇನು ಕೆಲಸ ಇಲ್ವಾ ಅಂತಂತಂದ್ರೆ, ಅವನಿಗೇನು ಕೆಲಸ ಇರುತ್ತೆ, ಅವನಿಗೆ ಬೇರೆ ಕೆಲಸ ಇರುತ್ತೆ. ಒಂದು ವೇಳೆ ನಾವಿವಾಗ ಆರಾಧನೆ ಮಾಡ್ತೀವಿ ಅಂತಂದ್ರೆ ಹಾಡೋಂಥವ್ರು ಬೇಕು, ಅದ್ರ ಜೊತೆಗೆ ಕೀಬೋರ್ಡ್ ಬಾರಿಸೋರು ಬೇಕು, ಡ್ರಮ್ಸ್ ಹೊಡೆಯೋರು ಬೇಕು, ಏನೇನೋ ಮ್ಯೂಸಿಕ್ನಲ್ಲಿ ಉಪಯೋಗಿಸೋಂಥವ್ರು ಬೇಕು. ಎಲ್ಲರಿಗೂ ಆಡೋದಕ್ಕೆ ಒಳ್ಳೆ ಕಂಠ ಇದ್ರೆ ನಾನು ಆಡ್ತೀನಿ ಅಂತ ಬಂದ್ಬಿಡ್ತಾರೆ. ಆಗ ಕೀಬೋರ್ಡ್ ಬಾರಿಸೋದು ಯಾರು, ಡ್ರಮ್ಸ್ ಹೊಡೆಯೋದು ಯಾರು? ಆದರೆ ಒಬ್ಬನಿಗೆ ಮಾತ್ರ ಆಡೋದಕ್ಕೆ ಒಳ್ಳೆ ಕಂಠ ಇದ್ದು ಬೇರೆಯವ್ರಿಗೆ ಆ ಥರ ಕಂಠ ಇಲ್ಲ ಅಂತ ಅವ್ರೇನು ಮಾಡ್ತಾರೆ, ನೀನು ಆಡು, ನಾನು ಮ್ಯೂಸಿಕ್ ಬಾರಿಸಿ ದೇವ್ರ ಮಹಿಮೆ ಪಡಿಸ್ತೀನಿ ಅಂತ ಅವ್ನು ಕೀಬೋರ್ಡ್ ಬಾರಿಸ್ತಾನೆ, ಡ್ರಮ್ಸ್ ಹೊಡಿತಾನೆ, ಅವ್ನಿಗೆ ಅದರಲ್ಲೇ ಸಂತೋಷ. ಆಗ ದೇವ್ರೇನು ಮಾಡ್ತಾರೆ, ಅವ್ರಿಗೆ ಕಂಠ ಕೊಟ್ಟಿಲ್ಲ ಅಂದ್ರು ಅದನ್ನು ಕಲಿಯೋ ಜ್ಞಾನ ಕೊಡ್ತಾರೆ. ಒಬ್ಬನಿಗೆ ಕಂಠ ಕೊಟ್ಟಿರ್ಬೋದು, ಅವನಿಗೆ ಕೀಬೋರ್ಡ್ ಬಾರಿಸೋದು ಕಲಿಯೋಕ್ಕಾಗಲ್ಲ, ಡ್ರಮ್ಸ್ ಹೊಡೆಯೋದನ್ನು ಕಲಿಯೋಕ್ಕಾಗಲ್ಲ, ಅವನಿಗೆ ಬರೋದೆಲ್ಲ ಒಂದೇ ಆಡೋದು. ಆದರೆ ಇನ್ನೊಬ್ಬನಿಗೆ ಕಂಠ ಕೊಟ್ಟಿಲ್ಲ, ಅದು ಅವನಿಗೆ ದೇವ್ರೇನು ಮಾಡ್ತಾರೆ, ಆ ಕೀಬೋರ್ಡ್ ಕಲಿಯೋ ಜ್ಞಾನ ಕೊಡ್ತಾರೆ, ಆ ಡ್ರಮ್ಸ್ ಕಲಿಯೋ ಜ್ಞಾನ ಕೊಡ್ತಾರೆ. ಅವನೇನು ಮಾಡ್ತಾನೆ, ಕೀಬೋರ್ಡ್ ಬಾರಿಸಿ ಡ್ರಮ್ಸ್ ಹೊಡಿಸಿ ದೇವರನ್ನ ಮಹಿಮೆ ಪಡಿಸ್ತಾನೆ. ಹಲ್ಲೆಲೂಯಾ. ಆಗ ದೇವರೇನು ಮಾಡ್ತಾರೆ ಅಂತಂತಂದ್ರೆ, ಹುಟ್ಟಿನೊಟ್ಟಿಗೆ ನಮಗೆ ವರಗಳನ್ನು ಕೊಡ್ತಾರೆ. ಒಂದು ಹಾಡುವಂಥ ಕಂಠ ಆಗಿರ್ಬೋದು, ಮ್ಯೂಸಿಕ್ ಬಾರಿಸೋದಕ್ಕೆ ಅದನ್ನ ಕಲಿಯುವಂಥ ಜ್ಞಾನ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು ದೇವರು ಕೊಡ್ತಾರೆ. ಅದೆಲ್ಲವೂ ಸಹ ಏನಕ್ಕೆ ಪ್ರಯೋಜನಕ್ಕೆ ಬರುತ್ತೆ ಅಂತಂದ್ರೆ, ದೇವರ ರಾಜ್ಯ ಕಟ್ಟಲ್ಪಡೋದಕ್ಕೆ ಪ್ರಯೋಜನಕ್ಕೆ ಬರುತ್ತೆ. ಹಲ್ಲೆಲೂಯಾ. ಈಗ ಒಂದು ಮನೆಯನ್ನು ಕಟ್ಟಬೇಕಂತ ಅನ್ಕೊಳ್ಳಿ. ಒಂದು ಮನೆಯನ್ನು ಕಟ್ಟೋದಕ್ಕೆ ಎಷ್ಟು ಜನ ಕೆಲಸದವ್ರು ಬೇಕು, ಯಾವ್ಯಾವ ಥರ ಕೆಲಸದವ್ರು ಬೇಕು? ಕಂಬಿ ಕಟ್ಟೋರು ಬೇಕು, ಕಬ್ಬಣ ಕೆಲಸ ಮಾಡೋವಂಥವ್ರು, ಬಂಡೆ ಹೊಡೆಯೋರು ಬೇಕು, ಪಾಯ ಕಲ್ಲುಗಳು ಹೊಡ್ಕೊಂಬರೋವಂಥವ್ರು, ಇಟ್ಟಿಗೆ ಮಾಡೋರು ಬೇಕು, ಇಟ್ಟಿಗೆ ಇಡೋವಂಥವ್ರು, ಸಿಮೆಂಟ್ ಮಾಡೋರು ಬೇಕು, ಮರಳು ಮಾಡೋರು ಬೇಕು, ಮರ ಕೆಲಸ ಮಾಡೋರು ಬೇಕು, ಪೇಂಟಿಂಗ್ ಮಾಡೋರು ಬೇಕು, ಪ್ಲಂಬಿಂಗ್ ಕೆಲಸ ಮಾಡೋರು ಬೇಕು, ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರು ಬೇಕು, ಆ ಟೈಲ್ಸ್ ಹಾಕೋ ಕೆಲಸದವ್ರು ಬೇಕು. ಎಷ್ಟೆಲ್ಲ ಕೆಲಸಗಳು ಅವ್ರು ಬಂದು ಒಂದು ಮನೆಯನ್ನು ಕಟ್ಟಿ ಅದನ್ನು ಪೂರ್ಣಗೊಳಿಸ್ತಾರೆ. ಒಂದೇ ಒಂದು ಮನುಷ್ಯ ಎಲ್ಲ ಕೆಲಸ ನಾನೇ ಮಾಡ್ಬಿಡ್ತೀನಿ ಅಂತ ಎಲ್ಲ ಕೆಲಸನ ಕಲಿತು ಎಲ್ಲ ಕೆಲಸ ಅವನೇ ಮಾಡಿ ದೊಡ್ಡ ಬಂಗ್ಲೆ ಕಟ್ಟಿ ನಿಲ್ಲಿಸ್ಬಿಡಕ್ಕಾಗುತ್ತಾ? ಆಗೋದಿಲ್ಲ. ಅನೇಕರು ತರತರವಾದ ಕೆಲಸಗಳನ್ನು ಮಾಡಿ ಒಂದು ಮನೆಯನ್ನು ಅಂದವಾಗಿ ಕಟ್ಟಿ ನಿಲ್ಲಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ಶರೀರದಲ್ಲಿ ನಮಗೆ ಕಣ್ಣುಗಳಿದೆ, ಕಣ್ಣುಗಳು ತುಂಬ ಪ್ರಯೋಜನಕ್ಕೆ ಇದೆಯಾ ಇಲ್ವಾ? ನನಗೆ ಯಾಕಾದ್ರೆ ಈ ಕಣ್ಣುಗಳಿದೆ, ಕಣ್ಣುಗಳು ಬೇಡ ಅಂತ ಯಾರಾದ್ರೂ ಹೇಳೋಕ್ಕಾಗುತ್ತಾ? ಕಣ್ಣುಗಳು ತುಂಬ ಚೆನ್ನಾಗಿದೆ, ತುಂಬ ಪ್ರಯೋಜನವಾಗಿದೆ, ನಮ್ಗೆ ಬೇಕೇ ಬೇಕು. ಹಾಗಂತ ಎಲ್ಲ ತಲೆಯಿಂದ ಕಾಲುವರೆಗೂ ಎಲ್ಲ ಕಣ್ಣೇ ಇದ್ರೆ ಹೆಂಗಿರುತ್ತೆ? ನಿಮಗೆ ಕಿವಿ ಬದಲು ಇಲ್ಲಿ 2 ಕಣ್ಣು, ಬಾಯಿ ಬದಲು ಇಲ್ಲಿ 2 ಕಣ್ಣು, ಆ ಥರ ಶರೀರ ಪೂರ್ತಿ ನಿಮ್ಮ ಕಣ್ಣೇ ಇದ್ರೆ ಹೆಂಗಿರೋದು?
ಕಣ್ಣು ತುಂಬಾ ಚೆನ್ನಾಗಿದೆ, ಅದು ಎರಡು ಇದ್ರೇ ಚೆನ್ನಾಗಿರುತ್ತೆ. ಎಲ್ಲ ಕಣ್ಣಾದ್ರೆ ತುಂಬಾ ಕೆಟ್ಟದಾಗಿರುತ್ತೆ. ಕಿವಿನೂ ತುಂಬಾ ಪ್ರಯೋಜನ, ಕಿವಿ ಕೇಳಿಸುತ್ತೆ. ಆದ್ರೆ ಕಣ್ಣೇ ಕಿವಿ ಆಗ್ಬಿಟ್ರೆ, ಬಾಯಿ ಕಿವಿ ಆಗ್ಬಿಟ್ರೆ, ಎಲ್ಲ ಕಿವಿ ಆಗ್ಬಿಟ್ರೆ ಆಮೇಲೆ ಏನ್ ಕತೆ? ಬಾಯಿನೂ ತುಂಬಾ ಚೆನ್ನಾಗಿದೆ, ಊಟ ಮಾಡ್ಬೋದು, ನಾವು ರುಚಿ ನೋಡ್ಬೋದು, ಎಲ್ಲ ಮಾಡ್ಬೋದು. ಆದ್ರೆ ಎಲ್ಲ ಬಾಯಿ ಆದ್ರೆ ಪ್ರಯೋಜನ ಇಲ್ಲ. ಆಗ ದೇವರು ನಮ್ಮನ್ನ ಅಂದವಾಗಿ ರೂಪ ಮಾಡಿದ್ದಾರೆ. ಎಲ್ಲ ಅಗತ್ಯವಾದಗಳನ್ನಿಟ್ಟು ಅಂದವಾಗಿ ದೇವರು ನಮ್ಮನ್ನ ರೂಪಿಸಿದ್ದಾರೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ರಾಜ್ಯ ಅಂದವಾಗಿ ಕಟ್ಟಲ್ಪಡಬೇಕು ಅಂತಂದ್ರೆ ಎಲ್ಲಾ ಕೆಲಸವನ್ನು ಮಾಡುವಂತವ್ರು ಬೇಕು. ಆಗ ದೇವರ ರಾಜ್ಯದಲ್ಲಿ ಎಲ್ಲರಿಗೂ ಕಂಟ ಕೊಟ್ಬಿಟ್ರೆ ಎಲ್ಲ ನಾನು ಹಾಡ್ತೀನಿ ಅಂತ ಬರ್ತಾರೆ. ಮಿಕ್ಕಿದ ಕೆಲಸ ಮಾಡೋರೆಲ್ಲ ಯಾರು? ದೇವರ ರಾಜ್ಯ ಬರೀ ಆಡೋದೊಟ್ಟಿಗೆ ಮುಗಿದೋಗಲ್ಲ. ಒಂದು ಮನೆ ಕಟ್ಟೋದಕ್ಕೆ ಯಾವ ತರ ತರತರವಾದ ಎಷ್ಟೋ ಕೆಲಸದವ್ರು ಬೇಕು. ದೇವರ ರಾಜ್ಯವನ್ನು ಕಟ್ಟೋದಕ್ಕೆ ಆ ರೀತಿ ತರತರವಾದ ಕೆಲಸವನ್ನು ಮಾಡುವಂತವ್ರು ಬೇಕು. ಆಗ ದೇವರೇನ್ ಮಾಡಿರ್ತಾರೆ ಅಂತಂದ್ರೆ, ಯಾವ ವ್ಯಕ್ತಿ ನನಗೋಸ್ಕರ ಏನ್ ಮಾಡ್ಬೇಕು, ನನ್ನ ರಾಜ್ಯಕ್ಕೋಸ್ಕರ ಏನ್ ಮಾಡ್ಬೇಕು, ಅದನ್ನ ಆ ಸಾಮರ್ಥ್ಯವನ್ನ ಅವನಿಗೆ ಕೊಟ್ಟಿರ್ತಾರೆ. ಒಬ್ಬನು ದೇವರಿಗೋಸ್ಕರ ಆಡುವಂತವನಾಗಿರ್ಬೋದು, ಅವನಿಗೆ ಕಂಠ ಕೊಟ್ಟಿರ್ತಾರೆ. ಒಬ್ಬನು ಮ್ಯೂಸಿಕ್ ಬಾರಿಸೋನಾಗಿರ್ಬೋದು, ಅದನ್ನ ಬಾರಿಸುವಂತ ಕಲಿಯುವಂತ ಜ್ಞಾನವನ್ನ ದೇವರವನು ಕೊಟ್ಟಿರ್ತಾರೆ. ಈ ರೀತಿ ದೇವರ ರಾಜ್ಯಕ್ಕೋಸ್ಕರ ನಾವು ಮಾಡಬಹುದಾದಂತ ಕೆಲಸಗಳು ಎಷ್ಟೋ ಇದೆ. ದೇವರೇನ್ ಮಾಡಿರ್ತಾರೆ, ಆ ಒಂದೊಂದು ಗುಣಗಳನ್ನು, ಆ ಒಂದೊಂದು ಸಾಮರ್ಥ್ಯವನ್ನು, ಆ ಒಂದೊಂದು ಬಲವನ್ನ ಹುಟ್ಟಿನೊಟ್ಟಿಗೆ ನಮಗೆ ಕೊಟ್ಟು ಈ ಲೋಕಕ್ಕೆ ಕಳುಹಿಸಿರ್ತಾರೆ. ಹಲ್ಲೆಲೂಯಾ. ಇನ್ನು ಅನೇಕರಲ್ಲಿ ಕೆಲವರು ಏನಾಗುತ್ತಂತಂದ್ರೆ ತುಂಬಾ ಚುರುಕಾಗಿರ್ತಾರೆ. ಏನೋ ಒಂದು ಕೆಲಸ ಹೇಳಿ ಹಂಗೆ ಅದನ್ನ ನೋಡಿ ಹಂಗೆ ಕಲಿತು ಚುರುಕಾಗಿ ಹಂಗೆ ಅವ್ರು ಮಾಡ್ತಾರೆ. ಆ ಚುರುಕುತನ ಅವ್ರಿಗೆ ಎಲ್ಲಿಂದ ಬಂತು? ಆ ಚುರುಕುತನ ಅವ್ರಿಗೆ ಹುಟ್ಟಿನೊಟ್ಟಿಗೆ ಬಂತು. ಆ ಚುರುಕುತನವನ್ನು ಕೊಟ್ಟವರು ಯಾರು? ದೇವರು. ಏನನ್ನೇ ನೋಡಿದ ತಕ್ಷಣ ಕಲಿತು ಅದನ್ನ ಹಂಗೆ ಮಾಡುವಂತ ಆ ಚುರುಕುತನವನ್ನು ಕೊಟ್ಟಿದ್ದು ದೇವರು. ಅದು ಹುಟ್ಟಿನೊಟ್ಟಿಗೆ ಅವರಿಗೆ ಬಂದಿರುವಂತ ವರ. ಇನ್ನು ಕೆಲವೊಂದು ವಿಷಯದಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ. ಏನೋ ಒಂದು ವಿಷಯ ಆಗಿರ್ಬೋದು, ಒಂದು ಅಡಿಗೆ ಮಾಡುವಂಥ ಕಲೆ ಆಗಿರ್ಬೋದು, ಅಥವಾ ಬಟ್ಟೆಗಳು ಹೊಲಿಯುವಂಥ ಕಲೆ ಆಗಿರ್ಬೋದು, ಏನೋ ಒಂದು ವಿಷಯ ಆಗಿರ್ಬೋದು, ತುಂಬಾ ಪರಿಣಿತರಾಗಿರ್ತಾರೆ ಅದರಲ್ಲಿ. ಅವ್ರ ತರ ಬೇರೆಯವ್ರು ಮಾಡೋಕ್ಕಾಗಲ್ಲ. ಆದ್ರೆ ಆ ಕಲೆ ಅವ್ರಿಗೆ ಎಲ್ಲಿಂದ ಬಂತು? ಅದು ಹುಟ್ಟಿನೊಟ್ಟಿಗೆ ದೇವರು ಅವ್ರಿಗೆ ಕೊಟ್ಟು ಕಳಿಸಿರುವಂಥದ್ದು. ಆಗ ಇದೇ ರೀತಿಯಾಗಿ ದೇವರು ಏನ್ ಮಾಡ್ತಾರೆ ಅಂತಂತಂದ್ರೆ, ಹುಟ್ಟಿನೊಟ್ಟಿಗೆ ಮನುಷ್ಯರಿಗೆ ಕೆಲವೊಂದು ವರಗಳನ್ನ ಕೊಟ್ಟು ಕಳುಹಿಸ್ತಾರೆ. ವರ ಅಂದ್ರೆ ಏನು? ವರ ಅಂದ್ರೆ ಒಂದು ವಿಶೇಷವಾದ ಸಾಮರ್ಥ್ಯ, ಒಂದು ವಿಶೇಷವಾದ ಬಲ, ಬೇರೆಯವರಿಗೆ ಇಲ್ಲದಿರುವಂತ ಒಂದು ವಿಶೇಷವಾದ ಸಾಮರ್ಥ್ಯವನ್ನ ಒಂದು ವ್ಯಕ್ತಿಗೆ ಇರುವಂತದ್ದನ್ನೇ ನಾವು ವರ ಅಂತ ಹೇಳ್ತೇವೆ. ಆಗ ನಮ್ಮೆಲ್ಲರಿಗೂ ಸಹ ದೇವರೇನ್ ಮಾಡಿರ್ತಾರೆ? ವರವನ್ನು ಕೊಟ್ಟು ಕಳಿಸಿರ್ತಾರೆ. ಆಗ ದೇವರು ಕೊಡುವಂತ ವರಗಳು ಎರಡು ರೀತಿಯಾಗಿದೆ. ಒಂದು, ನಾವು ರಕ್ಷಣೆಗೆ ಬಂದ ನಂತರ, ದೇವರ ಬಳಿಗೆ ಬಂದ ನಂತರ ಪವಿತ್ರಾತ್ಮನ ಮೂಲಕವಾಗಿ ದೇವರು ಕೊಡುವಂತ ವರಗಳು. ಅದರ ಜೊತೆಗೆ ನಾವು ಹುಟ್ಟಿನೊಟ್ಟಿಗೆ ನನಗೆ ನಿಮಗೆ ಏನೋ ಒಂದು ವರವನ್ನ, ಅಂದ್ರೆ ಏನೋ ಒಂದು ಸಾಮರ್ಥ್ಯವನ್ನ, ಏನೋ ಒಂದು ವಿಶೇಷವಾದ ಬಲವನ್ನು ದೇವರು ಕೊಟ್ಟು ನಮ್ಮನ್ನ ಈ ಲೋಕಕ್ಕೆ ಕಳುಹಿಸಿರ್ತಾರೆ. ಹಲ್ಲೆಲೂಯಾ. ಆದ್ರೆ ನಾವೇನ್ ಮಾಡ್ಬೇಕಂತಂದ್ರೆ, ನನ್ನಲ್ಲಿರುವಂತಹ ವಿಶೇಷವಾದ ಬಲ ಏನು, ನನಗೆ ದೇವರು ಈ ಲೋಕಕ್ಕೆ ನನ್ನನ್ನು ಕಳುಹಿಸುವಾಗಲೇ ನನಗೆ ಯಾವ ವಿಶೇಷವಾದ ಒಂದು ಕಾರ್ಯವನ್ನು ಕೊಟ್ಟು, ಸಾಮರ್ಥ್ಯವನ್ನು ಕೊಟ್ಟು ದೇವರು ಈ ಲೋಕಕ್ಕೆ ನನ್ನನ್ನು ಕಳುಹಿಸಿದ್ದಾರೆ ಅನ್ನೋದನ್ನ ನಾವು ಕಂಡು ಹಿಡಿದು ಅದನ್ನ ದೇವರಿಗೋಸ್ಕರವಾಗಿ ನಾವು ಉಪಯೋಗಿಸುವಂತವರಾಗಿರಬೇಕು. ಹಲ್ಲೆಲೂಯಾ. ಇವತ್ತು ನೀವು ಯೋಚನೆ ಮಾಡಿ, ನಿಮಗೆ ದೇವರು ಯಾವ ವಿಶೇಷವಾದ ಒಂದು ವರವನ್ನು ಕೊಟ್ಟಿದ್ದಾರೆ? ಒಂದು ವೇಳೆ ನನಗೆ ದೇವರು ಏನೋ ಒಂದು ವಿಶೇಷವಾದ ವರ ಕೊಟ್ಟಿದ್ದಾರೆ, ಹುಟ್ಟಿನೊಟ್ಟಿಗೆ ನನಗೆ ಏನೋ ಒಂದು ವಿಶೇಷವಾದ ಸಾಮರ್ಥ್ಯವನ್ನು ಕೊಟ್ಟು ಲೋಕ ಕಳಿಸಿದ್ದಾರೆ, ಅದನ್ನ ಹೆಂಗೆ ನಾನು ತಿಳ್ಕೊಳ್ಳೋದು? ಅದನ್ನ ಹೆಂಗೆ ತಿಳ್ಕೊಳ್ಬೇಕು ಅಂತಂತಂದ್ರೆ, ಒಂದು ವೇಳೆ ನೀವು ಯಾವ್ದಾರ ಒಂದು ವಿಷಯದಲ್ಲಿ ಇದರಲ್ಲಿ ನಾನು ಎಷ್ಟು ಎಕ್ಸ್ಪರ್ಟ್ ಗೊತ್ತಾ, ಇದು ಬೇರೆಯವ್ರಿಗೆಲ್ಲರಿಗಿಂತ ನಾನೇನು ಸಖತ ಮಾಡ್ತೀನಿ ಅಂತ ಯಾವ್ದಾದ್ರು ಒಂದು ವಿಷಯದಲ್ಲಿ ನೀವು ಹೆಮ್ಮೆ ಪಡ್ತಾ ಇದ್ರೆ, ಅದೇ ದೇವರು ನಿಮ್ಗೆ ಕೊಟ್ಟಿರೋಂಥ ವರ. ಯಾವ್ದಾರ ಒಂದು ವಿಷಯದಲ್ಲಿ ನಿಮ್ಮನ್ನು ನೀವು ಹೆಚ್ಚಿಸ್ಕೊಳ್ತಾ ಇದ್ರೆ, ನಂತರ ಯಾರು ಇದನ್ನ ಮಾಡಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ನಾನು ಮಾಡ್ತೀನಿ, ಅದೇ ದೇವ್ರು ನಿಮ್ಗೆ ಕೊಟ್ಟಿರೋಂಥ ವರ. ಅದನ್ನು ಉಪಯೋಗಿಸಿ ನೀವೇನ್ ಮಾಡಬೇಕು? ದೇವರ ರಾಜ್ಯವನ್ನು ಕಟ್ಟಬೇಕು. ಹಲ್ಲೆಲೂಯಾ. ಒಂದ್ ವೇಳೆ ಯಾರಿಗೋ ಯಾವುದೋ ವಿಷಯದಲ್ಲಿ ಅಷ್ಟು ತಿಳುವಳಿಕೆ ಇಲ್ಲ, ನಿಮಗೆ ಆ ಒಂದು ವಿಷಯದಲ್ಲಿ ಅಷ್ಟು ತಿಳುವಳಿಕೆ ಇದೆ, ಅಷ್ಟು ಜ್ಞಾನ ಇದೆ, ಅಷ್ಟು ವಿಶೇಷವಾದ ಬಲ ಇದೆ, ಆದ್ರೆ ಅದು ನೀವು ಸಂಪಾದನೆ ಮಾಡ್ಕೊಂಡಿದ್ದಲ್ಲ, ದೇವರು ನಿಮಗೆ ಅದನ್ನು ಕೊಟ್ಟಿರುವಂಥದ್ದು. ಹಲ್ಲೆಲೂಯಾ. ಅದನ್ನೇನ್ ಮಾಡ್ಬೇಕು? ದೇವರಿಗೋಸ್ಕರ ನಾವು ಉಪಯೋಗಿಸುವಂತವರಾಗಿರ್ಬೇಕು. ಇನ್ನು ಕೆಲವರನ್ನ ನೋಡಿ, ಕೆಲವರು ಮಾತಾಡೋದೇ ಇಲ್ಲ, ಮೌನವಾಗಿರ್ತಾರೆ, ಸೈಲೆಂಟ್ ಆಗಿರ್ತಾರೆ. ಇನ್ನು ಕೆಲವರು ತುಂಬಾ ಮಾತಾಡ್ತಾ ಇರ್ತಾರೆ, ಬಡ 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 ಅಂತ ಮಾತಾಡ್ತಾನೆ ಇರ್ತಾರೆ. ಇವಾಗ ಅವ್ರಲ್ಲಿರುವಂತಹ ವಿಶೇಷವಾದ ಮೌನ ಯಾರು ಕೊಟ್ಟಿದ್ದು? ಅದು ದೇವರೇ ಕೊಟ್ಟಿದ್ದು. ಒಂದು ವೇಳೆ ಇನ್ನೊಬ್ರು ಯಾರಾದ್ರೂ ಬಡ 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 ಅಂತ ಮಾತಾಡ್ತಾನೆ ಇದಾರೆ ಅಂತಂದ್ರೆ, ಅವರು ನಿಲ್ಲಿಸ್ತಿರೋ ಮಾತನಾಡೋದೇ ಇರೋ ಹಾಗೆ ಆ ಗುಣವನ್ನು ಅವರಲ್ಲಿ ಕೊಟ್ಟದ್ದು, ಆ ಸಾಮರ್ಥ್ಯವನ್ನು ಅವರಲ್ಲಿ ಕೊಟ್ಟದ್ದು ಯಾರು? ದೇವರೇ ಕೊಟ್ಟಿದ್ದು. ಯಾಕೆ ಕೊಟ್ರು? ಕೆಲವರನ್ನ ದೇವರು ಕೆಲವರ ಮೌನದಿಂದ ಸಂಧಿಸ್ತಾರೆ, ಕೆಲವರನ್ನ ದೇವರು ಕೆಲವರ ಮಾತಿನಿಂದ ಸಂಧಿಸ್ತಾರೆ. ಹಲ್ಲೆಲೂಯಾ.
ಕೆಲವರನ್ನ ಸಂಧಿಸೋದಕ್ಕೆ ಮೌನ ಬೇಕು, ಕೆಲವರನ್ನ ಸಂಧಿಸೋದಕ್ಕೆ ಮಾತು ಬೇಕು. ಹಲ್ಲೆಲೂಯ. ಯಾರನ್ನ ಮೌನದಿಂದ ಸಂಧಿಸಬೇಕೋ ಅವರನ್ನ ಮೌನಿಗಳಾಗಿರುವಂತವರನ್ನು ಉಪಯೋಗಿಸಿ ದೇವರು ಸಂಧಿಸ್ತಾರೆ. ಯಾರನ್ನ ಮಾತುಗಳ ಮುಖಾಂತರ ಸಂಧಿಸಬೇಕೋ ಅವರನ್ನ ಮಾತುಗಳನ್ನ ಆಡುವಂತವ್ರನ್ನ ಉಪಯೋಗಿಸಿ ದೇವರು ಸಂಧಿಸ್ತಾರೆ. ಹಲ್ಲೆಲೂಯ. ನೋಡಿ, ಕೆಲವರು ಈ ತರ ಇರ್ತಾರೆ, ಅಯ್ಯೋ ಸುಮ್ಮನೆ ಇರಪ್ಪ, ಮಾತಾಡಬೇಡಿ, ಕೇಳಿ ಕೇಳಿ ಸಾಕಾಗ್ತಾರೆ, ಸ್ವಲ್ಪ ಸೈಲೆಂಟ್ ಆಗಿರಿ ಅಂತ ಹೇಳ್ತಾರೆ. ಆಗ ಕೆಲವರಿಗೆ ತುಂಬಾ ಮಾತಾಡೋದು ಇಷ್ಟ ಆಗಲ್ಲ, ಸೈಲೆಂಟ್ ಆಗಿದ್ರೆ ಅವ್ರಿಗೆ ಸಂತೋಷ. ಅಂಥವ್ರನ್ನ ಮೌನವಾಗಿರುವಂಥವ್ರನ್ನ ಉಪಯೋಗಿಸಿ ದೇವರು ಸಂಧಿಸ್ತಾರೆ. ಇನ್ನು ಕೆಲವರು ಅಯ್ಯೋ ಏನಾದರೂ ಮಾತಾಡ್ರಪ್ಪ, ಎಲ್ಲ ಸುಮ್ಮನೆ ಇದ್ದೀರಲ್ಲ ಅಂತಂತಾರೆ. ಅವ್ರಿಗೆ ಮಾತಾಡೋದು ಇಷ್ಟ, ಅವ್ರನ್ನ ಮಾತಾಡೋರನ್ನ ಉಪಯೋಗಿಸಿ ದೇವರು ರಕ್ಷಿಸ್ತಾರೆ. ಹಲ್ಲೆಲೂಯ. ಆಗ ನೀವು ಮೌನಿಗಳಾಗಿರ್ಬೋದು, ಮಾತಾಡೋರಾಗಿರ್ಬೋದು, ಆ ವಿಶೇಷವಾದ ಗುಣವನ್ನು ಸಾಮರ್ಥ್ಯವನ್ನು ನಿಮಗೆ ಕೊಟ್ಟು ಕಳಿಸೋದು ದೇವರೇ. ಯಾಕೆ? ನೀವು ಮೌನಿಗಳಾಗಿದ್ರೆ ನಿಮ್ಮ ಮೌನದಿಂದಲೇ ಮೌನವಾಗಿರುವಂಥವ್ರನ್ನ ಸಂಧಿಸಬೇಕು ಅಂತ. ನೀವು ಮಾತಾಡೋರಾಗಿದ್ರೆ ನಿಮ್ಮ ಮಾತುಗಳಿಂದಲೇ ಮಾತುಗಳನ್ನ ಕೇಳುವಂಥವ್ರನ್ನ ಸಂಧಿಸಬೇಕು ಅಂತ. ಹಲ್ಲೆಲೂಯ. ಹಾಗೆ ಈ ರೀತಿ ದೇವರು ನಮ್ಮೆಲ್ಲರಿಗೆ ಏನ್ ಮಾಡುತ್ತಾರೆ, ಏನೋ ಒಂದು ವಿಶೇಷವಾದ ಸಾಮರ್ಥ್ಯವನ್ನ, ಏನೋ ಒಂದು ವಿಶೇಷವಾದ ಬಲವನ್ನ, ಬೇರೆಯವ್ರಿಗೆ ಇಲ್ಲದಿರುವಂತ ಒಂದು ವಿಶೇಷವಾದ ಕಾರ್ಯವನ್ನ ನಾವು ಹುಟ್ಟುವಾಗಲೇ ನಮ್ಮಲ್ಲಿ ಇಟ್ಟು ನಮ್ಮನ್ನ ದೇವರ ಲೋಕ ಕಳುಹಿಸಿರ್ತಾರೆ. ಅದನ್ನ ನಾವು ದೇವರಿಗೋಸ್ಕರ ಉಪಯೋಗಿಸಬೇಕಂತ ಹೇಳಿ ಅದನ್ನ ನಾನು ನೀವು ಇವತ್ತು ಕಂಡುಹಿಡಿಬೇಕು. ಅದನ್ನ ಕಂಡುಹಿಡಿಯೋದು ಹೆಂಗೆ ಅಂತಂದ್ರೆ, ಯಾವುದೋ ಒಂದು ವಿಷಯದಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ನಾವು ಎಚ್ಚರ ಪಟ್ಟು ನನ್ನಲ್ಲಿ ವಿಶೇಷವಾದ ಕಾರ್ಯ ಇದೆ, ಯಾರಿಗೂ ಆಗದಿರುವಂಥದ್ದು ನನಗೆ ಆಗುತ್ತೆ ಅಂತೆಲ್ಲ ನಾವು ಅನ್ಕೊಳ್ತಾ ಇದ್ದೀವಿ ಅಂತಂದ್ರೆ ಅದನ್ನೇ ದೇವ್ರು ನಮಗೆ ಕೊಟ್ಟಿರೋದು. ಅದನ್ನ ನಾವು ಬಳಸಿ ನಾವು ಯಾವ ತರ ದೇವರಿಗೆ ಏನ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ ಪ್ರಾರ್ಥನೆಯೊಟ್ಟಿಗೆ ಅದನ್ನ ಮಾಡುವಂತವರುಗಳಾಗಿ ಇರಬೇಕು. ಹಲ್ಲೆಲೂಯ. ಆದ್ರೆ ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ, ಅಯ್ಯೋ ದೇವರು ನನಗೆ ವರಗಳೇ ಕೊಡ್ಲಿಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ. ದೇವರು ನನಗೆ ಪವಿತ್ರಾತ್ಮನ ವಿಶೇಷವಾದ ವರಗಳನ್ನ ಕೊಟ್ಟೇ ಇಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ. ನಿಜ, ಒಂದು ವೇಳೆ ಪವಿತ್ರಾತ್ಮನ ವಿಶೇಷವಾದ ವರಗಳನ್ನ ಇದುವರೆಗೂ ದೇವರು ನಮಗೆ ಕೊಡದೇ ಇರಬಹುದು. ಆದ್ರೆ ದೇವರು ನಮಗೆ ವರನೇ ಕೊಟ್ಟಿಲ್ಲ ಅಂತಲ್ಲ, ದೇವರು ನಿಮ್ಮಲ್ಲಿ ಯಾವುದೋ ಒಂದು ವರವನ್ನ ಇಟ್ಟೇ ಇದ್ದಾರೆ. ಹಲ್ಲೆಲೂಯ. ನೀವು ಹುಟ್ಟಿದಾಗಿನಿಂದಲೇ ನಿಮ್ಮ ಹುಟ್ಟಿನೊಟ್ಟಿಗೆ ನಿಮ್ಮಲ್ಲಿ ಏನೋ ಒಂದು ವಿಶೇಷವಾದ ಸಾಮರ್ಥ್ಯವನ್ನು ಇಟ್ಟು ದೇವರು ಕಳಿಸಿದ್ದಾರೆ. ನೀವು ಅದನ್ನ ಗುರುತಿಸಿ ದೇವರಿಗೋಸ್ಕರ ಅದನ್ನು ಉಪಯೋಗಿಸಬೇಕು. ಅನೇಕರು ಅಯ್ಯೋ ನಮಗೆ ದೇವರು ಪವಿತ್ರಾತ್ಮ ವರವನ್ನು ಕೊಡಲಿಲ್ಲ, ನಮಗೆ ವರಗಳನ್ನು ಕೊಟ್ಟಿಲ್ಲ ಅಂತ ಅನ್ಕೊಂಡು ಬಾಧೆ ಪಡೋರಿದ್ದಾರೆ, ನಿರಾಸೆಗೆ ಒಳಗಾಗುವವರಿದ್ದಾರೆ. ನಾವು ಪವಿತ್ರಾತ್ಮ ವರಗಳನ್ನ ದೇವರು ನಮಗೆ ಕೊಟ್ಟಿಲ್ಲ ಅಂತ ನಿರಾಸೆಗೆ ಒಳಗಾಗಬೇಕಾಗಿರೋ ಅಗತ್ಯ ಇಲ್ಲ. ಆದರೆ ದೇವರು ನಮ್ಮಲ್ಲಿ ನಮ್ಮ ಹುಟ್ಟಿನೊಟ್ಟಿಗೆ ಏನೋ ಒಂದು ವಿಶೇಷವಾದ ಸಾಮರ್ಥ್ಯವನ್ನ ವರವನ್ನು ಇಟ್ಟು ನಮ್ಮನ್ನು ಕಳುಹಿಸಿರ್ತಾರೆ. ಅದನ್ನು ಗುರುತಿಸಿ ಅದನ್ನು ದೇವರಿಗೋಸ್ಕರ ನಾವು ಉಪಯೋಗಿಸುವಂತವರಾಗಿರಬೇಕು. ಹಲ್ಲೆಲೂಯ. ನಮಗೆ ಈಗಾಗಲೇ ದೇವರು ಕೊಟ್ಟಿರುವಂಥದ್ರಲ್ಲಿ ನಾವು ನಂಬಿಗಸ್ತರಾಗಿದ್ರೆ ಇನ್ನೂ ಹೆಚ್ಚಿನದನ್ನ ದೇವರು ಕೊಡ್ತಾರೆ. ಹಲ್ಲೆಲೂಯ. ನಮಗೆ ಈಗಾಗಲೇ ದೇವರು ನಮಗೆ ಕೊಟ್ಟಿರುವಂಥ ಸ್ವಲ್ಪದರಲ್ಲಿ ನಾವು ನಂಬಿಗಸ್ತರಾಗಿದ್ರೆ ದೇವರು ನಮಗೆ ದೊಡ್ಡದನ್ನು ಕೊಡ್ತಾರೆ. ಅಂದ್ರೆ ಒಂದು ವೇಳೆ ನೀವು ಪವಿತ್ರಾತ್ಮನ ವಿಶೇಷವಾದ ವರಗಳನ್ನ ದೇವರೇ ನನಗೆ ಕೊಡು, ನಾನು ಏನ್ ಮಾಡ್ತೀನಿ ನೋಡು ಅಂತ ಅನ್ಕೊಳ್ತಾ ಇರ್ಬೋದು. ಆದ್ರೆ ದೇವರು ಈಗಾಗಲೇ ನಿಮ್ಮಲ್ಲಿ ಹುಟ್ಟಿನೊಟ್ಟಿಗೆ ಯಾವುದೋ ಒಂದು ಸಾಮರ್ಥ್ಯವನ್ನ ವಿಶೇಷವಾದ ವರವನ್ನ ಇಟ್ಟು ನಿಮ್ಮಲ್ಲಿ ಕಳಿಸಿರ್ತಾರೆ. ಅದನ್ನ ನೀವು ಗುರುತಿಸಿ ಅದನ್ನ ದೇವರಿಗಾಗಿ ಮೊದಲು ಉಪಯೋಗಿಸುವಂತವರಾಗಿರಬೇಕು. ಅದನ್ನ ಗುರುತಿಸಿ ಅದನ್ನ ದೇವರಿಗೋಸ್ಕರ ಉಪಯೋಗಿಸುವಂತವರಾಗಿದ್ರೆ ನಿಮಗೆ ಬೇಕಾಗಿದ್ರೆ ಇನ್ನೂ ಹೆಚ್ಚಿನದನ್ನ, ಅಂದ್ರೆ ಪವಿತ್ರಾತ್ಮನ ವಿಶೇಷವಾದ ವರಗಳನ್ನ ಅದ್ರ ಜೊತೆಯಲ್ಲಿ ದೇವರು ಕೂಡಿಸ್ತಾರೆ. ಆದ್ರೆ ದೇವರು ಈಗಾಗಲೇ ನಿಮಗೆ ಕೊಟ್ಟಿರುವಂತ ಹುಟ್ಟಿನೊಟ್ಟಿಗೆ ಬಂದಿರುವಂತಹ ವರಗಳನ್ನ ನೀವು ಗುರುತು ಹಿಡಿದು ಅದನ್ನ ದೇವರಿಗೋಸ್ಕರ ಉಪಯೋಗಿಸಿಲ್ಲ ಅಂತಂತಂದ್ರೆ ಪವಿತ್ರಾತ್ಮನ ವರಗಳನ್ನ ದೇವರು ನಿಮಗೆ ಕೊಡೋದಿಲ್ಲ. ಈ ಒಬ್ಬನಿಗೆ 1 ಕಾಸು ಕೊಟ್ಟಿದ್ದಾರೆ, 1 ಕಾಸು ಕೊಟ್ಟಿದ್ರೆ ಅವನು ಅದನ್ನ 2 ಕಾಸು ಮಾಡಬೇಕು. ಆಗ ದೇವ್ರು ಏನ್ ಮಾಡ್ತಾರೆ, ಅವನಿಗೆ ಅಗತ್ಯ ಇದ್ರೆ ಇನ್ನ 2 ಕಾಸು ಕೊಡ್ತಾರೆ, ಇಲ್ಲ 5 ಕಾಸು ಕೊಡ್ತಾರೆ. ಆದ್ರೆ 1 ಕಾಸು ಅವನು ಕೊಟ್ಟಿದ್ರೆ ಅವನದನ್ನು ಉಪಯೋಗಿಸಿದ್ರೆ ತಗೊಂಡೋಗಿ ಹಳ್ಳ ತೋಡಿ ಅದನ್ನ ಬಚ್ಚಿಟ್ಬಿಟ್ಟು ದೇವರೇ ನನಗೆ 5 ಕಾಸು ಕೊಡು ಸ್ವಾಮಿ, 5 ಕಾಸು ಕೊಡು ಸ್ವಾಮಿ, ಅವನು ಕೊಟ್ಟಿದ್ದೀರಾ ನನಗೂ ಕೊಡಿ ಸ್ವಾಮಿ ಅಂತ ಕೂತ್ಕೊಂಡಿದ್ರೆ ದೇವ್ರು ಕೊಡ್ತಾರಾ? ದೇವ್ರು ಕೊಡೋದಿಲ್ಲ. ಇವತ್ತು ಇದೇ ಕೆಲಸವನ್ನ ಅನೇಕ ಜನಗಳು ಮಾಡ್ತಾರೆ. ಏನಂತಂದ್ರೆ ಅವರಿಗೆ ಏನ್ ವಿಶೇಷವಾದ ಒಂದು ಸಾಮರ್ಥ್ಯವನ್ನ ಬಲವನ್ನ ದೇವರು ಈಗಾಗಲೇ ಕೊಟ್ಟಿದ್ದಾರೆ, ಅದನ್ನ ದೇವರಿಗೋಸ್ಕರವಾಗಿ ಉಪಯೋಗಿಸುವಂತವர்களಾಗಿರೋದಿಲ್ಲ. ಆದ್ರೆ ಏನ್ ಮಾಡ್ತಾರೆ, ದೇವರೇ ಪವಿತ್ರಾತ್ಮನ ವಿಶೇಷವಾದ ವರಗಳನ್ನು ಕೊಡು ಸ್ವಾಮಿ ಅಂತ ಅನ್ಕೊಳ್ತಾ ಇರ್ತಾರೆ. ಆದ್ರೆ ನಮಗೆ ಈಗಾಗಲೇ ದೇವರು ಕೊಟ್ಟಿರುವಂತದ್ರಲ್ಲಿ ನಾವು ನಂಬಿಗಸ್ತರಾಗಿದ್ರೆ ನಮಗೆ ಅಗತ್ಯ ಇದ್ರೆ ಇನ್ನೂ ಹೆಚ್ಚಿನದನ್ನು ದೇವರು ಕೊಡ್ತಾರೆ. ನಮಗೆ ಈಗಾಗಲೇ ದೇವರು ಕೊಟ್ಟಿರುವಂತಹ ಸ್ವಲ್ಪದರಲ್ಲಿ ನಾವು ನಂಬಿಗಸ್ತರಾಗಿದ್ರೆ ಇನ್ನೂ ದೊಡ್ಡದನ್ನ ದೇವರು ನಮಗೆ ಕೊಡ್ತಾರೆ. ಹಲ್ಲೆಲೂಯ. ಆದ್ರೆ ಈಗಾಗಲೇ ದೇವರು ನಮಗೆ ಏನೋ ಒಂದು ವಿಶೇಷವಾದ ವರವನ್ನ ಸಾಮರ್ಥ್ಯವನ್ನ ನಮ್ಮಲ್ಲಿ ಹುಟ್ಟಿನೊಟ್ಟಿಗೆ ಕೊಟ್ಟಿದ್ದಾರೆ, ಅದನ್ನ ನಾವು ಗುರುತಿಸ್ತಾ ಇಲ್ಲ, ಅದನ್ನ ನಾವು ಬಳಸ್ತಾ ಇಲ್ಲ. ಆದ್ರೆ ದೇವರೇ ನನಗೆ ವಿಶೇಷವಾದ ಪವಿತ್ರಾತ್ಮ ವರಗಳು ಕೊಡು ಸ್ವಾಮಿ ಅಂತ ದೇವರು ಕೊಡ್ತಾರಾ? ದೇವರೇನು ಮಾಡ್ತಾರೆ, ನನ್ನ ಮಗನೇ ನನ್ನ ಮಗಳೇ ನಿನಗೆ ಈಗಾಗಲೇ ನಾನು ಕೊಟ್ಟಿರೋದನ್ನೇ ನೀನು ನಂಬಿಗಸ್ತನಾಗಿ ಉಪಯೋಗಿಸ್ತಾ ಇಲ್ಲ, ಇನ್ನು ಹೆಚ್ಚಿನದನ್ನ ನೀನು ಪಡೆದು ಏನ್ ಮಾಡ್ತೀಯಾ? ಪ್ರಯೋಜನ ಇಲ್ಲ. ಇರೋದ್ರಲ್ಲಿ ನೀನು ನಂಬಿಗಸ್ತನಾಗಿರು.
ಇರೋದನ್ನ ಸರಿಯಾಗಿ ಬಳಸು, ಆಗ ನಾನು ನಿನಗೆ ಹೆಚ್ಚಿನದನ್ನು ಕೊಡ್ತೀನಿ ಅಂತ ದೇವರು ಹೇಳುವಂಥವர்களಾಗಿ ಇರ್ತಾರೆ. ಅದರಿಂದ ನಾವೇನು ಮಾಡಬೇಕು ಅಂತಂದರೆ, ದೇವರು ನನಗೆ ಏನು ಕೊಟ್ಟಿದ್ದಾರೆ, ಅವ್ರ ರಾಜ್ಯಕ್ಕೆ ಪ್ರಯೋಜನ ಆಗೋ ಹಾಗೆ ಹುಟ್ಟಿನಿಂದ ನನಗೆ ಏನನ್ನು ಕೊಟ್ಟು ದೇವರು ಕಳುಹಿಸಿದ್ದಾರೆ ಅದನ್ನು ಗುರುತಿಸಿ ಅದನ್ನು ನಾವು ದೇವರಿಗೋಸ್ಕರ ಉಪಯೋಗಿಸುವಂಥವರಾಗಿರಬೇಕು. ಅದರ ಜೊತೆಗೆ ನಮಗೆ ಪವಿತ್ರಾತ್ಮ ವರಗಳು ಅಗತ್ಯವಾಗಿದ್ದರೆ ದೇವರು ಅದನ್ನು ಕೂಡಿಸಿ ಇನ್ನೂ ನಾವು ದೇವರಿಗೋಸ್ಕರ ದೊಡ್ಡ ಕಾರ್ಯವನ್ನು ಮಾಡುವಂಥವರಾಗಿ ಅವರು ಉಪಯೋಗಿಸ್ತಾರೆ. ಅಲ್ಲೇಲೂಯಾ. ಆದರೆ ಈಗಾಗಲೇ ದೇವರು ಕೊಟ್ಟಿರೋದ್ರಲ್ಲಿ ನಾವು ನಂಬಿಕಸ್ಥರಾಗಿಲ್ಲ ಅಂತಂತಂದರೆ ಇನ್ನೂ ಹೆಚ್ಚಿನದನ್ನು ದೇವರು ಕೊಡುವಂಥವர்களಾಗಿ ಇರೋದಿಲ್ಲ. ಆಗ ದೇವರೇನು ಮಾಡ್ತಾರೆ, ಪವಿತ್ರಾತ್ಮನ ವಿಶೇಷವಾದ ವರಗಳನ್ನು ತನ್ನ ಜನಗಳಿಗೆ ಅವರು ಕೊಡ್ತಾರೆ. ಆದರೆ ಒಂದು ವೇಳೆ ಯಾರೋ ಒಂದು ವ್ಯಕ್ತಿಗೆ ದೇವರು ತಮ್ಮನ್ನು ಕರೆದಿರುವಂಥ ಕರೆಗೆ ಪವಿತ್ರಾತ್ಮನ ವಿಶೇಷವಾದ ವರಗಳು ಅಗತ್ಯ ಇಲ್ಲ ಅಂತಂತಂದರೆ ದೇವರು ಕೊಡೋದಿಲ್ಲ. ಆಗ ಅವ್ರೇನು ಮಾಡೋದು? ಆಗ ಅವರು ಏನು ಮಾಡಬೇಕು ಅಂತಂದರೆ, ಅವರಿಗೆ ಈಗಾಗಲೇ ಹುಟ್ಟಿನೊಟ್ಟಿಗೆ ದೇವರು ಕೊಟ್ಟಿರುವಂಥ ವರ ಅವರಿಗೆ ಸಾಕಾಗುತ್ತೆ. ಅವರನ್ನು ಕರೆದಿರುವಂಥ ಕರೆಗೆ ದೇವರು ಈಗಾಗಲೇ ಅವರು ಹುಟ್ಟಿನೊಟ್ಟಿಗೆ ಅವ್ರು ಕೊಟ್ಟಿರುವಂಥ ವರ ಅವರಿಗೆ ಸಾಕಾಗುತ್ತೆ. ಆಗ ಈಗಾಗಲೇ ಅವರು ಹುಟ್ಟಿನೊಟ್ಟಿಗೆ ದೇವರು ಅವ್ರು ಕೊಟ್ಟಿರುವಂಥ ವರ ಅವರನ್ನು ಕರೆದಿರುವಂಥ ಕರೆಗೆ ಸಾಕಾಗಿದ್ದರೆ ದೇವರು ಪವಿತ್ರಾತ್ಮನ ವರಗಳನ್ನು ವಿಶೇಷವಾಗಿ ಹೆಚ್ಚಾಗಿ ಕೊಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವ್ರು ಕೊಟ್ಟಿರುವಂಥ ಹುಟ್ಟಿನೊಟ್ಟಿಗೆ ಕೊಟ್ಟಿರುವಂಥ ವರನೇ ಅದನ್ನು ಅವ್ರು ನೆರವೇರಿಸೋದಕ್ಕೆ ಅದು ಸಾಕಾಗಿರುತ್ತೆ. ಅದಕ್ಕೋಸ್ಕರ ಆಗ ದೇವರನ್ನು ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ಸಾಮರ್ಥ್ಯವನ್ನು ಹುಟ್ಟಿನೊಟ್ಟಿಗೆ ಅವ್ರು ಕೊಟ್ಟಿರ್ತಾರೆ. ಆ ಸಾಮರ್ಥ್ಯ ದೇವರ ಕರೆಯನ್ನು ನಾವು ನೆರವೇರಿಸೋದಕ್ಕೆ ನಮಗೆ ಸಾಕಾಗಿದ್ದರೆ ಅದ್ರ ಜೊತೆಗೆ ಪವಿತ್ರಾತ್ಮ ವರಗಳನ್ನು ದೇವರು ಸೇರಿಸೋದಿಲ್ಲ. ಮಗನೇ, ಈಗಾಗಲೇ ನೀನು ನನಗೋಸ್ಕರ ಏನು ಮಾಡಬೇಕು ಅಂತ ನನ್ನ ಉದ್ದೇಶ ಇದೆಯೋ ಅದನ್ನು ಮಾಡೋದಕ್ಕೆ ಬೇಕಾದ್ರನ್ನ ಹುಟ್ಟಿನೊಟ್ಟಿಗೆ ನಾನೇನು ಕೊಟ್ಟಿದ್ದೀನಿ, ನೀನು ಅದನ್ನು ಬಳಸಿ ನನ್ನ ಸೇವೆನ ಮಾಡು ಅಂತ ದೇವರು ಹೇಳುವಂಥವರಾಗಿರ್ತಾರೆ. ಆದರೆ ಅಗತ್ಯ ಇದ್ದರೆ ಪವಿತ್ರಾತ್ಮ ವರಗಳನ್ನು ಅವ್ರು ಕೂಡಿಸುವಂಥವர்களಾಗಿ ಇರ್ತಾರೆ. ಆದರೆ ಅನೇಕರು ಏನು ಮಾಡ್ತಾರೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿ ಹೋಗ್ತಾರೆ. ಅವ್ರು ತಪ್ಪಿ ಹೋಗಿ ಏನು ಮಾಡ್ತಾರೆ ಅಂತಂದರೆ, ದೇವರೇ ನೀನು ನನಗೆ ಯಾಕೆ ವರಗಳು ಕೊಡಲಿಲ್ಲ, ದೇವರೇ ನೀನು ನನಗೆ ಯಾಕೆ ಆ ವಾರ ಕೊಡಲಿಲ್ಲ, ದೇವರೇ ನೀನು ನನಗೆ ಯಾಕೆ ಈ ವಾರ ಕೊಡಲಿಲ್ಲ, ನೀನು ಅಂಥ ವಾರ ಕೊಟ್ಟಿದ್ರೆ ನಾನು ಏನು ಮಾಡ್ತಾ ಇದ್ದೆ, ಇಂಥ ವಾರ ಕೊಟ್ಟಿದ್ರೆ ಏನು ಮಾಡ್ತಾ ಇದ್ದೆ ಅಂತ ದೇವ್ರಿಗೆ ಹೇಳೋವಂಥವ್ರಾಗಿರ್ತಾರೆ. ದೇವರೇ ನಾನು ಎಷ್ಟೆಲ್ಲ ಉಪವಾಸ ಮಾಡಿದ್ದೀನಿ, ದೇವರೇ ಎಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ದೀನಿ, ನೀನು ನನಗೇನು ಕೊಡಲೇ ಇಲ್ವಲ್ಲ ಸ್ವಾಮಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ದೇವರು ಕೊಟ್ಟಿದ್ದಾರೆ, ಕೊಟ್ಟಿರೋದನ್ನು ಗುರುತಿಸಿಲ್ಲ, ಅದನ್ನು ಉಪಯೋಗಿಸಲಿಲ್ಲ. ಆದರೆ ಅದನ್ನು ಬಿಟ್ಬಿಟ್ಟು ಬೇರೆ ದೇವರೇ ಕೊಡು ಕೊಡು ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರು ಮಾಡ್ತಾ ಇರೋಂಥ ತಪ್ಪು. ಆದರೆ ಅಂಥ ಕಾರ್ಯವನ್ನು ನಾವು ಮಾಡುವಂಥವர்களಾಗಿ ಇರಬಾರದು. ಆದರೆ ಒಂದು ವೇಳೆ ನಾವು ಕೇಳಿ ಕೂಡ, ಎಷ್ಟೋ ಜನ ಉಪವಾಸ ಮಾಡುವಂಥವ್ರಿದ್ದಾರೆ, ಬಹಳಷ್ಟು ಪ್ರಾರ್ಥನೆ ಮಾಡುವಂಥವ್ರಿದ್ದಾರೆ, ಪವಿತ್ರಾತ್ಮ ವರಗಳು ಬೇಕು ಬೇಕು ಅಂತ ಹೇಳಿ. ಆದರೂ ಕೆಲವರಿಗೆ ದೇವರು ಕೊಡೋದಿಲ್ಲ. ಯಾಕೆ ದೇವರು ಕೊಡೋದಿಲ್ಲ? ಯಾಕೆ ಕೊಡೋದಿಲ್ಲ ಅಂತಂದರೆ ಅದು ಅವರಿಗೆ ಅಗತ್ಯ ಇಲ್ಲ. ಅಗತ್ಯ ಇಲ್ಲದೆ ಇರೋದ್ರಿಂದ ದೇವರು ಅವರಿಗೆ ಕೊಡುವಂಥವர்களಾಗಿ ಇರೋದಿಲ್ಲ. ಉದಾಹರಣೆಗೆ, ಈಗಾಗಲೇ ನಾವು ಯೋಚನೆ ಮಾಡಿದಂಥ ಒಂದು ವಿಷಯ, ಯಾರನ್ನೋ ಒಬ್ಬನ್ನ ಆರಾಧನೆ ಮಾಡುವುದಕ್ಕಾಗಿ ದೇವರು ಕರೆದಿದ್ದಾರೆ ಅಂತ ಅನ್ಕೊಳ್ಳೋಣ. ಆರಾಧನೆ ಮಾಡೋದಕ್ಕೋಸ್ಕರ ಅವ್ರನ್ನ ದೇವರು ಏನು ಮಾಡಿರ್ತಾರೆ, ವಿಶೇಷವಾದ ಕಂಠವನ್ನು ಅವ್ರಿಗೆ ಕೊಟ್ಟು ಅವ್ರು ಹಾಡುವಾಗ ತುಂಬಾಗಿ ಅದು ಇಂಪಾಗಿ ಜನಗಳಿಗೆ ಕೇಳಿಸೋ ಹಾಗೆ ಚೆನ್ನಾಗಿ ಆಡುವಂಥ ಒಂದು ಒಳ್ಳೆಯ ಜ್ಞಾನವನ್ನು ಕೊಟ್ಟು ದೇವರು ಅವರನ್ನು ಈ ಲೋಕಕ್ಕೆ ಕಳುಹಿಸಿರ್ತಾರೆ. ಈಗ ಅವರು ದೇವರ ಕರೆಯನ್ನು ಅವರಿಗೆ ಆರಾಧನೆಯಲ್ಲಿ ಜನಗಳನ್ನು ನಡೆಸಬೇಕು, ಅದು ದೇವರ ಕರೆ. ಈಗ ಈ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನಗೆ ಪವಿತ್ರಾತ್ಮನ ವಿಶೇಷವಾದ ವರಗಳು ಕೊಟ್ಬಿಟ್ಟು ಸ್ವಾಮಿ, ನನಗೆ ರೋಗ ಸೌಖ್ಯ ಮಾಡುವಂಥ ವರಗಳು ಕೊಟ್ಬಿಡು ಸ್ವಾಮಿ, ದೇವರೇ ನನಗೆ ಪ್ರವಾದನೆ ವರಗಳು ಕೊಟ್ಬಿಡು ಸ್ವಾಮಿ, ಬೇರೆ ಬೇರೆ ಮಹತ್ ಕಾರ್ಯಗಳು ಮಾಡುವಂಥ ವರಗಳು ಕೊಟ್ಬಿಡು ಸ್ವಾಮಿ ಅಂತ ತುಂಬ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈಗ ದೇವರು ವರಗಳು ಕೊಟ್ಬಿಟ್ರು. ಆದರೆ ಆನಂತರ ಆ ವ್ಯಕ್ತಿ ಏನು ಮಾಡ್ತಾನೆ, ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡು ದೇವರೇ ನೀನು ಸ್ತೋತ್ರ ಅಂತ ಆಡ್ಬಿಟ್ಟು ಮನೆಗೆ ಹೋಗ್ತಾನೆ. ಅವನೇನು ಮಾಡ್ತಾನೆ, ತಗೊಳ್ರ ಮೈಕು, ಯಾರು ಆಡ್ರ, ನಾನೇನು ಮಾಡ್ತೀನಿ, ನಾನು ಹೋಗಿ ಎಲ್ಲರಿಗೂ ಪ್ರವಾದನೆ ಹೇಳ್ತೀನಿ, ನಾನು ಹೋಗಿ ಎಲ್ಲರಿಗೂ ಪ್ರಾರ್ಥನೆ ಮಾಡಿ ರೋಗ ವಾಸಿ ಮಾಡ್ತೀನಿ, ನಾನು ಮಹತ್ ಕಾರ್ಯಗಳು ಮಾಡ್ತೀನಿ ಅಂತ ಅವ್ನು ಹೊರಟೋಗ್ತಾನೆ. ಆಗ ಇವನಿಗೆ ಸ್ವರ ಕೊಟ್ಟು ಏನು ಪ್ರಯೋಜನ? ದೇವರು ಹುಟ್ಟಿನೊಟ್ಟಿಗೆ ಅವನಿಗೆ ಸ್ವರ ಕೊಟ್ಟು ಕಳಿಸಿದ್ದು ದೇವರ ಜನಗಳನ್ನು ಆರಾಧನೆಯಲ್ಲಿ ನಡೆಸಲಿ ಅಂತ ಹೇಳಿ. ಆದರೆ ಇವನು ಪ್ರಾರ್ಥನೆ ಮಾಡ್ದ ಅಂತ ದೇವರು ವಿಶೇಷವಾದ ವರಗಳು ಕೊಟ್ಬಿಟ್ಟು, ಆದರೆ ಅವನೇನು ಮಾಡ್ತಾನೆ, ಅವನ ಸ್ವರವನ್ನು ತಿರಸ್ಕಾರ ಮಾಡಿ ಅವನು ಪವಿತ್ರಾತ್ಮನ ವರಗಳನ್ನು ಉಪಯೋಗಿಸಿ ಬೇರೆ ಏನೋ ಕಾರ್ಯ ಮಾಡ್ಕೊಂಡು ಹೋಗೋದಕ್ಕೆ ಹೋಗ್ಬಿಡ್ತಾನೆ. ಆಗ ದೇವರ ಉದ್ದೇಶ ತನ್ನಲ್ಲಿ ನೆರವೇರೋದಿಲ್ಲ. ಆವಾಗ ದೇವ್ರೇನು ಮಾಡ್ತಾನೆ ಅಂತಂದರೆ, ಒಂದು ವೇಳೆ ಆ ಥರ ಆರಾಧನೆ ಸೇವೆಗೋಸ್ಕರ ದೇವರು ಯಾರನ್ನ ಕರೆದು ಒಳ್ಳೆ ಸ್ವರ ಕೊಟ್ಟಿರುವಾಗ ಅವ್ರು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಹೇಳ್ತಾರೆ, ಮಗನೇ ರೋಗ ಸೌಖ್ಯ ಮಾಡೋದಕ್ಕೆ ಬೇರೆಯವ್ರು ಇದ್ದಾರೆ, ಅವ್ರನ್ನ ನಾನು ಉಪಯೋಗಿಸ್ತೀನಿ, ಮಹತ್ಕಾರ್ಯಗಳು ಮಾಡೋದಕ್ಕೆ ಬೇರೆಯವ್ರು ಇದ್ದಾರೆ, ಅವ್ರನ್ನ ಉಪಯೋಗಿಸ್ತೀನಿ, ಪ್ರವಾದನೆ ಹೇಳೋದಕ್ಕೆ ಬೇರೆಯವ್ರು ಇದ್ದಾರೆ, ಅವ್ರನ್ನ ಉಪಯೋಗಿಸ್ತೀನಿ, ನಿನ್ನನ್ನು ನಾನು ಆರಿಸಿರೋದು ನನ್ನನ್ನು ಹಾಡಿ ಮಹಿಮೆ ಪಡಿಸೋದಕ್ಕೋಸ್ಕರ, ಅದಕ್ಕೋಸ್ಕರವಾಗಿ ನಿನಗೆ ಸ್ವರ ಕೊಟ್ಟಿದ್ದೀನಿ, ನೀನೇನು ಮಾಡು, ಎಲ್ಲರ ಮುಂದೆ ನನ್ನನ್ನು ಹಾಡಿ ಮಹಿಮೆ ಪಡಿಸು, ನಿನಗೆ ಅದು ಸಾಕು ಅಂತ ದೇವರು ಹೇಳುವಂಥವர்களಾಗಿ ಇರ್ತಾರೆ. ಆಗ ದೇವರು ನಮ್ಮನ್ನು ಕರೆದಿರುವಂಥ ಕರೆವನ್ನು ನೆರವೇರಿಸೋದಕ್ಕೆ ಕೆಲವೊಂದು ಸಲ ಈಗಾಗಲೇ ದೇವರು ನಮಗೆ ಕೊಟ್ಟಿರುವಂಥ ವರಗಳು ಸಾಕಾಗಿರುತ್ತೆ. ಅಂಥ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೂ ಹೆಚ್ಚಿನ ಪವಿತ್ರಾತ್ಮ ವಿಶೇಷವಾದ ವರಗಳನ್ನು ದೇವರು ಕೊಡೋದಕ್ಕೆ ಹೋಗೋದಿಲ್ಲ. ಆದರೆ ಒಂದು ವೇಳೆ
ದೇವರು ನಮ್ಮನ್ನು ಕರೆದಿರುವಂಥ ಕರೆಗೆ, ಈಗಾಗಲೇ ದೇವರು ನಮಗೆ ಕೊಟ್ಟಿರುವಂಥ ವಿಶೇಷವಾದ ಹುಟ್ಟಿನೊಟ್ಟಿಗೆ ಬರುವಂಥ ವರಗಳು ಸಾಕಾಗೋದಿಲ್ಲ ಅಂತಂದ್ರೆ ಆಗ ಪವಿತ್ರಾತ್ಮ ವರಗಳನ್ನು ದೇವರು ನಮಗೆ ಕೊಡಿಸುವಂಥ ವರಗಳಾಗಿ ಇರ್ತಾರೆ. ಹಲ್ಲೆಲೂಯಾ. ಆಗ ಇದನ್ನೆಲ್ಲ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ದೇವರ ಜೊತೆ ಕೆಲಸ ಮಾಡುವಂಥವ್ರಾಗಿರ್ಬೇಕು. ಗಲಾಟೆ ಮಾಡುವಂಥ ಕೆಲಸದವರಾಗಿರ್ಬಾರ್ದು ನಾವು. ಕೆಲವೊಂದು ಸ್ಥಳಗಳಲ್ಲಿ ಏನಾಗುತ್ತೆ, ಮನೆ ಕಟ್ಟೋ ಸ್ಥಳದಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರೆ. ಕೆಲವರು ಮೇಸ್ತ್ರಿ ಮೇಲೆ ಗಲಾಟೆ ಮಾಡ್ತಾ ಇರ್ತಾರೆ. ಆಗ ನಾನು ನೀವು ದೇವ್ರ ಜೊತೆ ಆದ್ರೆ ಗಲಾಟೆ ಮಾಡುವಂಥವ್ರಾಗಿರ್ಬಾರ್ದು. ಅವ್ರು ಏನು ಕೆಲಸ ಕೊಟ್ಟಿದ್ರೆ ಅದನ್ನ ನಾವು ಮಾಡುವಂಥವ್ರಾಗಿರ್ಬೇಕು. ಹಲ್ಲೆಲೂಯಾ. ಈಗ ನಮ್ಗೆ ಕಂಬಿ ಕಟ್ಟುವಂಥ ಕೆಲಸ ಕೊಟ್ಟಿದ್ರೆ ಇಲ್ಲ ನಾನು ಟೈಲ್ಸ್ ಹಾಕ್ತೀನಿ ಅಂತ ಹೋಗುವಂಥವ್ರಾಗಿರ್ಬಾರ್ದು. ಎಲೆಕ್ಟ್ರಿಷಿಯನ್ ಕೆಲಸ ಮಾಡು ಅಂತ ಹೇಳಿದ್ರೆ ಇಲ್ಲ ನಾನು ಹೋಗಿ ಪಾಯ ತೊಡ್ತೀನಿ ಅಂತ ಹೋಗ್ಬಾರ್ದು. ಅವ್ರು ಏನು ಕೆಲಸ ಕೊಟ್ಟಿದ್ದಾರೆ ಆ ಕೆಲಸ ಮಾಡಬೇಕು. ಹಲ್ಲೆಲೂಯಾ. ಆಗ ನಾನು ನೀವು ದೇವರ ರಾಜ್ಯದಲ್ಲಿ ದುಡಿಯುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಯಜಮಾನ ಏನು ಕೆಲಸ ಕೊಡ್ತಾರೆ, ಯಜಮಾನ ಏನು ವರಗಳು ಕೊಡ್ತಾರೆ, ಅದನ್ನು ಉಪಯೋಗಿಸಿ ಅವರು ಹೇಳುವಂಥ ಕೆಲಸವನ್ನು ಮಾಡಿ ಹೋಗೋದಕ್ಕೋಸ್ಕರ ನಾವಿಲ್ಲಿರೋದು. ನಾವು ದೇವರಿಗೆ ಹೇಳ್ಕೊಡೋದಕ್ಕೋಸ್ಕರ ಅಲ್ಲ. ದೇವರೇ ನೀನು ನನಗೆ ಆ ವಾರ ಕೊಟ್ಬಿಟ್ರೆ ಹಂಗೆ ಮಾಡ್ಬಿಡ್ತೀನಿ, ಈ ವಾರ ಕೊಟ್ಬಿಟ್ರೆ ಹಿಂಗೆ ಮಾಡ್ಬಿಡ್ತೀನಿ ಅಂತ ನಾವು ದೇವ್ರಿಗೆ ಹೇಳೋದಕ್ಕೋಸ್ಕರ ನಾವು ಕರೆಯಲ್ಪಡಲಿಲ್ಲ. ಅವ್ರು ಏನು ಹೇಳಿದಾರೋ ಅದನ್ನು ಮಾಡಿ ಹೋಗೋದಕ್ಕೋಸ್ಕರ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಆದರೆ ಇಷ್ಟೆಲ್ಲ ಹೇಳಿದ್ರು ಕೂಡ ಕೆಲವರಿಗೆ ಅರ್ಥ ಆಗಲ್ಲ. ಕೆಲವ್ರು ಏನು ಹೇಳ್ತಾರೆ ಅಂದರೆ, ಏನೇ ಆಗಲಿ ನನಗೆ ಅದು ಯಾವುದೋ ಒಂದು ವರ ಕೊಟ್ಬಿಟ್ರೆ ಚೆನ್ನಾಗಿರೋದು, ಇದು ಯಾವುದೋ ಒಂದು ವರ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ ಅನ್ಕೊಳ್ಳೋರು ಇದ್ದಾರೆ. ಏನಕ್ಕೆ ಹೆಂಗೆ ಅನ್ಕೊಳ್ತಾರೆ ಅಂತಂದರೆ ಆಮೇಲೆ ಆ ವರವನ್ನು ಪಡ್ಕೊಂಡ್ಬಿಟ್ಟು ಬೇರೆ ಮುಂದೆಗಡೆ ಹೋಗಿ ನನಗೆ ಈ ವರ ಇದೆ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ. ಕೆಲವರಿಗೆ ಅವರಲ್ಲಿ ವರ ಇದೆ ಅಂತಂದರೆ ಅದನ್ನು ಇನ್ನೊಬ್ರಿಗೆ ಹೇಳ್ಕೊಳ್ಳೋದೇ ಅವ್ರಿಗೆ ತುಂಬ ಸಂತೋಷ. ನನಗೆ ಪ್ರವಾದನ ವರ ಇದೆ, ನನಗೆ ದೆವ್ವಗಳು ನನಗೆ ರೋಗಗಳನ್ನು ಸ್ವಸ್ಥ ಮಾಡೋಂಥ ವರ ಇದೆ, ಈ ಥರ ವರ ಇದೆ ಅಂತ ಹೇಳ್ಕೊಳ್ಳುವಂಥದ್ದೇ ಕೆಲವರಿಗೆ ತುಂಬ ಸಂತೋಷ. ಆ ಥರ ಕೆಲವರಿಗೆ ಏನಂತಂದರೆ ಕಾರ್ಯಗಳನ್ನೆಲ್ಲ ಕರೆಕ್ಟಾಗಿ ಅರ್ಥ ಮಾಡಿಸಿದ್ರು ಕೂಡ ಇಲ್ಲ ಏನೋ ಒಂದು ವರ ಕೊಟ್ಟಿದ್ರೆ ಚೆನ್ನಾಗಿರೋದು ನನಗೆ ಅಂತ ಅಂದ್ಕೊಳ್ತಾರೆ. ಏನಕ್ಕೆ ಅಂದರೆ ಒಂದೇ ಕಾರಣ, ನನ್ನಲ್ಲಿ ಏನೋ ವಿಶೇಷವಾದ ವರ ಇದೆ ಅಂತ ಹೇಳಿಕೊಂಡು ಜನಗಳ ಮುಂದೆ ಹೆಮ್ಮೆ ಪಡೋದಕ್ಕೋಸ್ಕರ. ಪವಿತ್ರಾತ್ಮರ ವರಗಳು ನಾನು ನೀವು ಹೆಮ್ಮೆ ಪಡೋದಕ್ಕೋಸ್ಕರ ಅಲ್ಲ, ಆದರೆ ಬಿದ್ದು ಹೋಗಿ ನಾಶನದಲ್ಲಿ ಇರುವಂಥವರನ್ನ ಮೇಲೆತ್ತುವುದಕ್ಕೋಸ್ಕರ. ಹಲ್ಲೆಲೂಯಾ. ಪವಿತ್ರಾತ್ಮ ವರಗಳನ್ನು ದೇವರು ಯಾಕೆ ಕೊಡ್ತಾರೆ? ನಾನು ನೀವು ಹೆಮ್ಮೆ ಪಟ್ಟು ನಮ್ಮನ್ನ ಮೇಲೆತ್ತುಕೊಳ್ಳೋದಕ್ಕೋಸ್ಕರ ಅಲ್ಲ, ನಾಶನದಲ್ಲಿ ಬಿದ್ದು ಹೋಗಿರುವಂಥ ಜನಗಳನ್ನ ಮೇಲೆತ್ತುವುದಕ್ಕೋಸ್ಕರ. ಹಲ್ಲೆಲೂಯಾ. ಅದು ಕೆಲವರು ಏನು ಮಾಡ್ತಾರೆ ಅಂತಂದ್ರೆ ದೇವರು ಅವ್ರಿಗೆ ಕೊಟ್ಟಿರುವಂಥ ವರಗಳು ಬೇರೆಯವ್ರನ್ನ ಮೇಲೆತ್ತೋದಕ್ಕೋಸ್ಕರ ನನ್ನನ್ನು ಕರೆದಿದ್ದಾರೆ ಅನ್ನೋದು ಮರೆತು ಬಿಟ್ಟು ಅವರನ್ನ ಮೇಲೆತ್ಕೊಂತಾ ಇರ್ತಾರೆ. ನನಗೆ ಈ ವರ ಇದೆ, ನನಗೆ ಆ ವರ ಇದೆ ಅಂತ ತಪ್ಪನ್ನ ನಾವು ಮಾಡುವಂಥವುಗಳಾಗಿ ಇರಬಾರದು. ಆಗ ಒಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕು, ಏನಂತಂದ್ರೆ ನಾವೆಲ್ಲ ಪವಿತ್ರಾತ್ಮನ ವರಗಳನ್ನ ಆಶಿಸಬಹುದು. ದೇವರೇ ಆ ವರ ಕೊಡು ಸ್ವಾಮಿ, ಈ ವರ ಕೊಡು ಸ್ವಾಮಿ, ನೀನು ಆ ವರ ಕೊಟ್ಟರೆ ಹಿಂಗೆ ಮಾಡ್ಬಿಡ್ತೀನಿ, ಈ ವರ ಕೊಟ್ಟರೆ ಹಿಂಗೆ ಮಾಡ್ಬಿಡ್ತೀನಿ ಅಂತ ಒಂದು ವೇಳೆ ಅಂದುಕೊಳ್ಳುವಂಥವர்களಾಗಿ ಇರಬಹುದು. ಆದರೆ ಒಂದು ವೇಳೆ ದೇವರಿಂದ ನಾವು ದೇವರ ಆತ್ಮನ ವರಗಳನ್ನು ಪಡೆದು ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ನಮಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಜೀವಿತ ದುರಂತದಲ್ಲಿ ಮುಗಿದು ಹೋಗುತ್ತೆ. ನೀವು ವರಗಳನ್ನು ಆಶಿಸಬಹುದು, ವರಗಳಿಗೋಸ್ಕರ ಪ್ರಾರ್ಥನೆ ಮಾಡ್ಬೋದು, ದೇವರೇ ವರ ಕೊಟ್ಟರೆ ಏನು ಮಾಡ್ಬಿಡ್ತೀನಿ ನೋಡು ಅಂತ ನೀವು ಅನ್ಕೊಳ್ಬೋದು. ಆದರೆ ಆ ವರಗಳನ್ನ ಯಾವ ರೀತಿ ನಿಭಾಯಿಸಬೇಕಂತ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಜೀವಿತ ದುರಂತದಲ್ಲಿ ಮುಗಿದು ಹೋಗುತ್ತೆ. ಹೇಗೆ ಸಂಸೋನ್ ವಿಶೇಷವಾದ ಬಲವನ್ನು ಹೊಂದ. ಸಿಂಹ ಅವನ ಮುಂದೆ ಬಂದರೂ ಕೂಡ ಸಿಂಹದ ಬಾಯಿದ ಸೀಳಾಗ್ಬಿಡ್ತಾ ಇದ್ದ. ಅವನನ್ನು ಕಟ್ಟಿ ಹಾಕೋದಕ್ಕೆ ಯಾರದನ್ನ ಸಾಧ್ಯ ಇಲ್ಲ. ಒಂದು ಪಟ್ಟಣದಲ್ಲಿ ಅವನನ್ನು ಕೂಡಿ ಹಾಕಿರುವಾಗ ಅವನು ಬಂದು ಆ ಪಟ್ಟಣದ ಬಾಗಿಲನ್ನು ಕಿತ್ತು ಅದನ್ನ ತಗೊಂಡೋಗಿ ಬೆಟ್ಟದ ಮೇಲೆ ಇಟ್ಬಿಡ್ತಾನೆ. ಏನ್ರಿಂದ ಅವನನ್ನು ಕಟ್ಟೋದಕ್ಕಾಗೋದಿಲ್ಲ, ಎಷ್ಟು ಜನ ಇದ್ರು ಅವನನ್ನು ಹಿಡಿಯೋದಕ್ಕಾಗೋದಿಲ್ಲ. ಅಂತ ವಿಶೇಷವಾದ ಬಲವನ್ನ ಸಂಸೋನ್ ದೇವರನ್ನ ಹೊಂದಿಕೊಂಡ. ಆದ್ರೆ ಅಂತ ಬಲಿಷ್ಠನು ಕೊನೆಗೇನಾದ? ಒಂದು ಹೆಣ್ಣಿನಿಂದ ಹಾಳಾಗಿ ಹೋದ. ತನಗೆ ಕೊಟ್ಟಂತ ವಿಶೇಷವಾದ ಬಲವನ್ನ ಯಾವ ರೀತಿ ಕಾದುಕೊಳ್ಳಬೇಕು, ತನ್ನನ್ನ ಯಾವ ರೀತಿ ಕಾದುಕೊಳ್ಳಬೇಕನ್ನೋದ್ರ ಕಡೆ ಅವನು ಗಮನವಾಗಿರಲಿಲ್ಲ. ಸೌಲ ಇಸ್ರಾಯೇಲ್ ಜನಗಳಿಗೆ ಮೊದಲು ರಾಜನಾದವನು. ದೇವರು ಇಸ್ರಾಯೇಲ್ ಜನಗಳಿಗೋಸ್ಕರ ಮೊದಲು ರಾಜನಾಗಿ ನೇಮಿಸಿದವನು ಸೌಲ. ಕತ್ತೆಗಳನ್ನು ಹುಡುಕಿ ಬಂದ, ಸಮೂವೇಲನ ಹತ್ರಕ್ಕೆ ಬಂದ. ಸಮೂವೇಲ ಬೆಳಗ್ಗೆ ಹೇಳ್ದ, ನಿನ್ನನ್ನು ದೇವರು ಇಸ್ರಾಯೇಲಿಗೆ ರಾಜನಾಗಿ ಮಾಡಿದ್ದಾರೆ ಅಂತ ಹೇಳಿ. ಅಲ್ಲಿಂದ ಒಂದು ವಾರ ಕಳೆದು ಅವನು ರಾಜನಾಗಿ ಪ್ರತಿಷ್ಠಿಸಲ್ಪಡ್ತಾನೆ. ಒಂದೇ ದಿನದಲ್ಲಿ ಅವನು ರಾಜನಾಗಿ ಘೋಷಿಸಲ್ಪಟ್ಟ. ಆದ್ರೆ ತನಗೆ ಕೊಡಲ್ಪಟ್ಟಂತ ಆ ಸ್ಥಾನವನ್ನ ಸೌಲ ಕಾದುಕೊಂಡ. ಗರ್ವಪಟ್ಟು ದೇವರ ಮಾತನ್ನು ಕೇಳದೆ ತನ್ನ ಇಷ್ಟರಂತೆ ನಡೆದು ಹಾಳಾಗಿ ಹೋದ. ಸೊಲೊಮೋನ್ ದೇವರಿಂದ ವಿಶೇಷವಾದ ಜ್ಞಾನವನ್ನು ಪಡೆದವನು. ತಾನು ಪ್ರಾರ್ಥನೆ ಮಾಡಿದಾಗ ದೇವರು ಸಂತೋಷಪಟ್ಟು ನಿನಗೇನ್ ಬೇಕು ಅಂತ ಕೇಳ್ತಾರೆ. ತಾನು ಕೇಳುವಂತ ಮಾತನ್ನ ಕೇಳಿ ದೇವರಿಗೆ ಆಶ್ಚರ್ಯ ಆಗುತ್ತೆ, ತುಂಬಾ ಸಂತೋಷ ಆಗುತ್ತೆ. ನೀನು ಆಯುಷ್ ಕೇಳ್ಕೊಳ್ಳಿಲ್ಲ, ಐಶ್ವರ್ಯಗಳನ್ನು ಕೇಳಿಕೊಳ್ಳಿಲ್ಲ, ವೈರಿಗಳ ಪ್ರಾಣವನ್ನು ಕೇಳ್ಕೊಳ್ಳಿಲ್ಲ, ನನ್ನ ಜನಗಳನ್ನು ಆಳ್ವಿಕೆ ಮಾಡೋದಕ್ಕೆ ಜ್ಞಾನವನ್ನು ಕೇಳಿದೆ. ನಿನಗೆ ನಾನು ಜ್ಞಾನವನ್ನು ಕೊಡ್ತೀನಿ,
ನಿನಗಿಂತ ಬುದ್ಧಿವಂತ ಇದಕ್ಕೆ ಮುಂಚೆ ಇಲ್ಲ, ಆ ನಂತರವೂ ಇರೋದಿಲ್ಲ. ವಿಶೇಷವಾದ ಜ್ಞಾನವನ್ನ ದೇವರಿಂದ ಪಡೆದ. ಆದ್ರೆ ಸೊಲೊಮೋನನ ಅಂತ್ಯ ಏನು? ಆಗ ನಾವು ದೇವರೇ ನಿನ್ನ ವಿಶೇಷವಾದ ವರಗಳು ಕೊಟ್ಬಿಡು, ನಾನು ಏನ್ ಮಾಡ್ತೀನಿ ನೋಡು, ಹೆಂಗ್ ಮಾಡ್ತೀನಿ ನೋಡು ಅಂತೆಲ್ಲ ಅಂತ ಇರ್ಬೋದು. ಆದ್ರೆ ದೇವರಿಂದ ವರಗಳನ್ನ ಪಡೆದು ಅದನ್ನ ಯಾವ ರೀತಿ ನಿಭಾಯಿಸಬೇಕನ್ನೋದು ನಮಗೆ ಗೊತ್ತಿಲ್ಲ ಅಂತಂತಂದ್ರೆ ಜೀವಿತ ಎಲ್ಲೋ ಹೋಗ್ಬಿಡುತ್ತೆ. ದೇವರ ವಾಕ್ಯದಲ್ಲಿ ಅಪೊಸ್ತಲನಾಗಿರುವಂತ ಪೌಲನಿಗೆ ದೇವರ ವಿಶೇಷವಾದ ಕೃಪಾವರಗಳನ್ನು ಕೊಟ್ಟು ಮಹಿಮೆಯಾಗಿ ಅದನ್ನು ಉಪಯೋಗಿಸ್ತಾರೆ. ನಾವು ಓದುವಂತ ಹೊಸ ಒಡಂಬಡಿಕೆಯಲ್ಲಿರುವಂತ ಅನೇಕ ಪತ್ರಗಳು ಬರೆದಿರುವಂತದ್ದೇ ಪೌಲನನ್ನ ಹೊಸ ಒಡಂಬಡಿಕೆಯ ಮೋಶೆ ಅಂತ ಕರೀತಾರೆ. ಹಳೆ ಒಡಂಬಡಿಕೆಗೆ ಮೋಶೆ, ಆದ್ರೆ ಹೊಸ ಒಡಂಬಡಿಕೆಯ ಮೋಶೆ ಪೌಲ್ ಅಂತ ಕರೀತಾರೆ. ಪೌಲನಿಗೆ ವಿಶೇಷವಾದ ಕೃಪಾವರಗಳನ್ನು ಕೊಟ್ಟು ದೇವರು ಮಹಿಮೆಯಾಗಿ ತನ್ನನ್ನು ಉಪಯೋಗಿಸಿದ್ರು. ತಾನು ಉಪಯೋಗಿಸುವಂತ ಕರವಸ್ತ್ರಗಳನ್ನು ತಗೊಂಡು ಹೋಗಿ ರೋಗಿಗಳ ಮೇಲೆ ಹಾಕಿದ್ರೆ ಸ್ವಸ್ಥ ಆಗ್ತಾ ಇತ್ತು, ದೆವ್ವ ಹಿಡಿದವ್ರ ಮೇಲೆ ಹಾಕಿದ್ರೆ ಸ್ವಸ್ಥ ಆಗ್ತಾ ಇತ್ತು. ಪೌಲನ್ನು ಸಾರುವಂತ ಯೇಸುವಿನ ಆಣೆ ಅಂತ ಹೇಳಿ ದೆವ್ವಗಳನ್ನ ಓಡಿಸ್ತಾ ಇದ್ರು. ಅವರನ್ನು ಉಪಯೋಗಿಸಿದ ರೀತಿಯನ್ನು ನೋಡಿ ಜನಗಳು ಇವರೇ ದೇವರಂತ ಅಡ್ಡ ಬಿದ್ದು ಅವ್ರಿಗೆ ಯಜ್ಞ ಮಾಡೋದಕ್ಕೆ ಅಂತ ಬಂದ್ರು. ಮಹಿಮೆಯಾಗಿ ಪೌಲು ಉಪಯೋಗಿಸಲ್ಪಟ್ಟ. ಆದ್ರೆ ಈ ಪೌಲು ಒಂದು ಮಾತು ಒಂದ್ಸಲಿ ಹೇಳ್ತಾನೆ, ನನ್ನನ್ನು ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ನನ್ನಲ್ಲಿ ಒಂದು ಶೂಲ ನಾಟಿದೆಯೋ ಎಂಬುವಂತೆ ಸೈತನನ ದೂತರಲ್ಲಿ ಒಬ್ಬನು ಗುದ್ದುವುದಕ್ಕಾಗಿ ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ಅದೇ ದೇವರೇನ್ ಮಾಡಿದ್ದಾರೆ, ಒಂದು ಶೂಲ ಬಂದು ನಮಗೆ ನಾಟಿಕೊಂಡ್ರೆ ಯಾವ ತರ ನೋವಾಗುತ್ತೆ ಆ ತರ ನೋವಾಗೋ ರೀತಿಯಲ್ಲಿ ಪೌಲನನ್ನ ಬಾಧಿಸುವುದಕ್ಕಾಗಿ ಸೈತನನ ಒಬ್ಬ ದೂತನನ್ನ ಪೌಲನ ಬಳಿಗೆ ದೇವರು ಕಳಿಸಿದ್ದಾರೆ. ತನಗುಂಟಾಗಿರುವಂತಹ ಪೀಡೆ ಅತ್ಯಂತ ನೋವನ್ನೇ ತರ್ತಾ ಇದೆ. ಅದರ ವಿಷಯದಲ್ಲಿ ಪೌಲ್ 3 ಸರಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಬಿಡಿಸು ಸ್ವಾಮಿ ಅಂತ ಅಂದ್ಬಿಟ್ಟು. ದೇವರು ಬಿಡಿಸೋದಿಲ್ಲ. ನನ್ನ ಕೃಪೆ ನನಗೆ ಸಾಕು, ನಿನ್ನ ಈ ಬಲಹೀನತೆಯಲ್ಲಿ ನನ್ನ ಬಲ ಪರಿಪೂರ್ಣವಾಗಿರುತ್ತೆ. ಪೌಲನೇ ಇದನ್ನು ತೆಗೆದು ಹಾಕಬೇಕಂತ ನೀನು ಹೇಳ್ತಾ ಇದೀಯಾ, ನಾನು ತೆಗೆದು ಹಾಕೋದಿಲ್ಲ. ಕಾರಣ ಅದಿರೋದೇ ನನಗೆ ಒಳ್ಳೆಯದು. ಏನಕ್ಕೆ ಅಂತಂತಂದ್ರೆ ನಾನು ನಿನಗೆ ಕೊಡಲ್ಪಟ್ಟಿರುವಂತ ಕೃಪಾ ವರಗಳು, ನಾನು ನಿನ್ನನ್ನು ಉಪಯೋಗಿಸಿರುವಂತ ರೀತಿ, ನಿನಗೆ ನಾನು ಪ್ರಕಟಿಸಿರುವಂತ ರಹಸ್ಯಗಳು ಅತಿಶಯವಾದದ್ದು. ನಿನ್ನನ್ನ ಈ ರೀತಿ ನಾನು ಬಾಲಿಗೆ ಒಪ್ಪಿಸಿಲ್ಲ ಅಂತಂತಂದ್ರೆ ನೀನು ಗರ್ವಪಟ್ಟು ಹಾಳಾಗಿ ಹೋಗ್ತೀಯಾ. ಅದರಿಂದ ನಿನ್ನನ್ನು ತಗ್ಗಿಸಿಕೊಂಡು ದೀನನಾಗಿ ನಡೆಯಬೇಕಂದ್ರೆ ಇದು ಅಗತ್ಯ. ಈ ಶೂಲ ನಿನಗೆ ಬೇಕೇ ಬೇಕು. ಅದು ಶೂಲವನ್ನು ನಾನು ತೆಗೆಯೋದಿಲ್ಲ, ನನ್ನ ಕೃಪೆಯನ್ನು ಕೊಡ್ತೀನಿ, ನಿನ್ನನ್ನು ನಡೆಸ್ತೀನಿ ಅಂತ ಪೌಲನಿಗೆ ದೇವರು ಹೇಳ್ತಾರೆ. ಆಗ ನಾವು ಪೌಲು ಎಂಥ ಮಹಾಸೇವಕ, ಹೊಸ ಒಡಂಬಡಿಕೆಯಲ್ಲಿ ಎಷ್ಟೋ ಪತ್ರಗಳನ್ನು ಪೌಲೇ ಬರೆದಿರೋದು ಅಂತ ನಾವು ಹೇಳ್ತೀವಿ. ಆದ್ರೆ ಅಂತ ಪೌಲನ್ನು ದೇವರಿಂದ ವಿಶೇಷವಾದ ವರಗಳನ್ನು, ಕೃಪೆಯನ್ನು, ರಹಸ್ಯಗಳನ್ನು ಪಡೆದು ತನ್ನನ್ನು ಕಾದುಕೊಳ್ಳೋದಕ್ಕೆ ದೇವರೊಂದು ಶೂಲವನ್ನು ಇಡಬೇಕಾಗಿತ್ತು. ಇಲ್ಲಾಂದ್ರೆ ಪೌಲನ ಪರಿಸ್ಥಿತಿ ಏನಾಗಿರೋದು, ದಾರಿ ತಪ್ಪಿ ಹೋಗ್ತಾ ಇದ್ದ. ಅದನ್ನ ಪೌಲನೇ ಹೇಳ್ತಾರೆ, ನನ್ನನ್ನು ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದಂತ ಇದಾಗಿದೆ. ಅದಿಲ್ಲ ಅಂದ್ರೆ ಏನಾಗಿರೋದು, ತನ್ನನ್ನು ತಾನು ಅತಿಶಯವಾಗಿ ಹೆಚ್ಚಿಸಿಕೊಂಡು ಕೆಟ್ಟು ಹೋಗ್ತಾ ಇದ್ದ. ಅದನ್ನ ಪೌಲನೇ ಹೇಳ್ತಾನೆ. ನಾನೊಂದು ಸೇವಕರ ಸಾಕ್ಷಿ ಹೇಳೋದನ್ನ ಕೇಳಿದೆ. ಆ ಸೇವಕರು ಏನ್ ಹೇಳಿದ್ರು ಅಂತಂದ್ರೆ, ದೇವರವರನ್ನ ಮಹಿಮೆಯಾಗಿ ಸೇವೆಯಲ್ಲಿ ಉಪಯೋಗಿಸೋರಂತೆ. ಎಲ್ಲೋ ಒಂದ್ ಕಡೆ ಒಂದು ಕೂಟ ಮಾಡಿ 100 ಜನ 1000 ಜನ ಬಂದು ಪ್ರಾರ್ಥನೆ ಮಾಡುವಾಗ ಮಹಿಮೆಯಾದ ಅದ್ಭುತಗಳು, ತರತರವಾದ ರೋಗಗಳು ವಾಸಿಯಾಗುವಂಥದ್ದು, ಮಹಿಮೆಯಾದ ಅದ್ಭುತ ಕಾರ್ಯ ನಡೆಯೋದು ಎಲ್ಲ ನಡೀತಾ ಇತ್ತಂತೆ. ಆದರೆ ಆ ಕೂಟಗಳು ಮುಗಿಸಿ ಮನೆಗೆ ಹೋದ ನಂತರ ಇವರಿಗೆ ಭಯಂಕರವಾದ ನೋವು, ಒಂದೊಂದ್ಸರಿ ಒಂದೊಂಥರ ನೋವು. ಒಂದ್ಸಲಿ ಎದೆ ನೋವು ಅಂದ್ಬಿಡೋದು, ವಿಪರೀತವಾದ ನೋವು, ತಡೆಯೋದಕ್ಕೆ ಆಗೋದಿಲ್ಲ ಆ ಥರ ಎದೆ ನೋವು. ಕೆಲವೊಂದ್ಸಲಿ ಸೊಂಟ ನೋವು, ಬೆನ್ನು ನೋವು, ಕಾಲ್ಗಳ ನೋವು, ಕೈಗಳ ನೋವು, ಏನೋ ಒಂದು ನೋವು, ತಡೆಯೋದಕ್ಕೆ ಆಗೋದಿಲ್ಲ. ದೇವರೇ ನನಗೇನು ಇಷ್ಟು ಬಾಧೆ ಆಗ್ತಾ ಇದೆ, ತೆಗೆದು ಹಾಗೆ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಬೇಕು ಗೋಳಾಡಿ, ಅಂತ ಪರಿಸ್ಥಿತಿ. ಆದ್ರೆ ಅವರು ಒಂದು ಕಾಲದಲ್ಲಿ ಸಾಕ್ಷಿ ಹೇಳಿದ್ರು. ಏನು ಹೇಳಿದ್ರು ಅಂತಂದ್ರೆ, ಈ ರೀತಿ ದೇವ್ರ ಕಾರ್ಯಗಳು ಮಾಡುವಾಗ ನಾನು ಹಿಂತಿರುಗಿ ಮನೆಗೆ ಹೊರಟು ಹೋದ ನಂತರ ನನಗೆ ವಿಪರೀತವಾದ ಬಾಧೆ ನೋವುಗಳು. ಆದ್ರೆ ಏನಕ್ಕೆ ದೇವರು ಅದನ್ನು ಕೊಟ್ಟರು ಅಂತಂತಂದ್ರೆ, ಅದಕ್ಕಿಂತ ಮುಂಚೆ ಜನಗಳ ಮುಂದೆ ನಾನು ನಿಂತು ಸೇವೆ ಮಾಡುವಾಗ ಅಲ್ಲಿ ನಡೆದಂಥ ಮಹಿಮೆಯಾದ ಅದ್ಭುತಗಳು, ಮಹಿಮೆಯಾದ ಸೂಚಕ ಕಾರ್ಯಗಳನ್ನ ಕಂಡು ನಾನು ಪ್ರಾರ್ಥನೆ ಮಾಡುವಾಗ ಎಂಥ ಅದ್ಭುತಗಳಾಯಿತು, ನಾನು ಪ್ರಾರ್ಥನೆ ಮಾಡುವಾಗ ಎಂಥ ಕಾರ್ಯಗಳು ನಡೀತು ಅಂತ ನಾನು ಅಂದ್ಕೊಳ್ಬಾರ್ದು, ನನ್ನನ್ನು ಹೆಚ್ಚಿಸಿಕೊಳ್ಳಬಾರ್ದು ಅಂತ ಹೇಳಿ ಆ ಕೂಟಗಳನ್ನು ಮುಗಿಸಿ ಮನೆಗೆ ಹೊರಟು ನಾನು ಮಲಗಬೇಕನ್ನೋಷ್ಟರಲ್ಲಿ ಮಲಗೋದಕ್ಕಾಗಲ್ಲ. ವಿಪರೀತವಾದ ಬಾಧೆ, ವಿಪರೀತವಾದ ನೋವು, ಅಯ್ಯೋ ದೇವರೇ ಅಂತ ಗೋಳಾಡಬೇಕು. ಏನಕ್ಕೆ? ಆ ನೋವು ನಾನು ಅಲ್ಲಿ ನಡೆದಂಥ ಮಹತ್ ಕಾರ್ಯಗಳಿಂದ ನನ್ನನ್ನು ಹೆಚ್ಚಿಸಿಕೊಳ್ಳದ ಹಾಗೆ ನನ್ನನ್ನು ತಗ್ಗಿಸುತ್ತೆ. ನನಗೆ ವಿಪರೀತವಾದ ನೋವು, ನನಗೆ ವಿಪರೀತವಾದ ಸಂಕಟ ಬಾಧೆಗಳಿರುವಾಗ ನಾನು ಪ್ರಾರ್ಥನೆ ಮಾಡಿದಾಗ ಎಂತ ಅದ್ಭುತ ನಡೀತಿ ನೋಡ್ದಾ ಅಂತ ಅನ್ಕೊಳಕ್ಕಾಗತ್ತಾ? ಆಗಲ್ಲ. ಅಲ್ಲಿ ಏನೇ ಅದ್ಭುತ ನಡೆದಿರ್ಬೋದು, ಆದ್ರೆ ಇವಾಗ ನನಗೆ ತಡೆಯೋದಕ್ಕಾಗದ್ರಂತ ಬಾಧೆ, ದೇವರೇ ನನ್ನ ಬಿಡಿಸು ಸ್ವಾಮಿ ಅಂತ ಹೇಳೋ ಪರಿಸ್ಥಿತಿ ಅವ್ರಿಗೆ ಎಷ್ಟೋ ಸರಿ ಬರ್ತಾ ಇತ್ತಂತೆ. ನನ್ನನ್ನ ಕಾದುಕೊಳ್ಳೋದಕ್ಕೆ ದೇವರು ನನಗೆ ಅದು ಅನುಮತಿಸಿದ್ದು ಅಂತ ಆ ಸೇವಕರು ಹೇಳ್ತಾ ಇದ್ರು. ಇಲ್ಲಾಂದ್ರೆ ಏನಾಗ್ತಾ ಇತ್ತು, ಅಲ್ಲಿಂದ ಹಿಂತಿರುಗಿ ಬಂದು
ಅವರೆಂತ ಸಾಕ್ಷಿ ಹೇಳಿದ್ರು, ಇವರೆಂತ ಸಾಕ್ಷಿ ಹೇಳಿದ್ರು, ಯಾವ ತರ ಅದ್ಭುತವಾದ ಕಾರ್ಯ ಆಯಿತು, ಯಾವ ತರ ಮಹತ್ ಕಾರ್ಯ ಆಯಿತು, ನಾನ್ಯಾರೋ ಸಾಧಾರಣವಾದವನಲ್ಲ ಅಂತ ನನ್ನನ್ನು ಹೆಚ್ಚಿಸಿಕೊಂಡು ಹಾಳಾಗಿ ಹೋಗ್ತಾ ಇದ್ದೆ ಅಂತ ಆ ಸೇವಕರು ಸಾಕ್ಷಿ ಹೇಳ್ತಾ ಇದ್ರು. ಆಗ ಪವಿತ್ರಾತ್ಮರ ವರಗಳು ತುಂಬಾ ಮುಖ್ಯ. ಪವಿತ್ರಾತ್ಮ ವರಗಳು ಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಬೋದು. ಆದ್ರೆ ದೇವರು ಎಲ್ಲರಿಗೂ ಪವಿತ್ರಾತ್ಮನು ವರಗಳನ್ನ ಅವ್ರು ಕೇಳೋದನ್ನೆಲ್ಲ ಕೊಟ್ಟು ಬಿಡೋಲ್ಲ. ಯಾಕೆ ಕೊಟ್ಟು ಬಿಡಲ್ಲ ಅಂತಂದ್ರೆ, ವರಗಳನ್ನು ಪಡೆದುಕೊಂಡು ಅನೇಕರಿಗೆ ಅವರನ್ನ ಕಾದುಕೊಳ್ಳೋದಕ್ಕೆ ಆಗಲ್ಲ. ಆ ವರಗಳಲ್ಲಿ ದೇವರನ್ನು ಉಪಯೋಗಿಸುವಾಗ ನಡೆಯುವಂತ ಕಾರ್ಯಗಳನ್ನ ನೋಡಿ ಹೆಮ್ಮೆ ಪಡೆದ ಹಾಗೆ ತಮ್ಮನ್ನು ತಗ್ಗಿಸಿಕೊಂಡು ದಿನದಾಗಿ ನಡೆಯೋದಕ್ಕೆ ಅನೇಕರಿಗೆ ಸಾಧ್ಯ ಇಲ್ಲ. ಸಂಸೋನನ ಹಾಗೆ, ಸೊಲೊಮೋನನ ಹಾಗೆ, ಸೌಲನ ಹಾಗೆ ಬಿದ್ದು ಹೋಗ್ತಾರೆ. ನಿಮಗೆ ನೀವು ಕೇಳಿದ ವರಗಳನ್ನು ಕೊಟ್ಟು ನೀವು ಬಿದ್ದು ಹೋಗೋದಕ್ಕಿಂತ ವರಗಳಿಲ್ಲದೆ ನೀವು ದೇವರಿಗೆ ತಗ್ಗಿಸಿಕೊಂಡು ನಡೆಯುವಂತ ಒಂದು ಮಗನಾಗಿ ಮಗಳಾಗಿದ್ದು ದೇವರ ರಾಜ್ಯವನ್ನು ಸೇರುವುದು ಅವರಿಗೆ ಎಷ್ಟೋ ಸಂತೋಷ. ಅದಕ್ಕೋಸ್ಕರವಾಗಿನೇ ದೇವರು ಕೊಡಲ್ಲ. ಆಗ ಇಂಥ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡಬೇಕು? ಇಂಥ ಪರಿಸ್ಥಿತಿಯಲ್ಲಿ ನಾವೇನ್ ಮಾಡಬೇಕು ಅಂದ್ರೆ, ದೇವರೇ ನನಗೆ ಪವಿತ್ರಾತ್ಮನ ವರಗಳನ್ನು ಕೊಡು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಖಂಡಿತವಾಗ್ಲೂ ನಾವು ದೇವರಾತ್ಮನ ವರಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ದೇವರು ನನಗೆ ವರಗಳು ಕೊಡ್ಲಿ ಅಂತ ನಾವು ಬಯಸಬೇಕು. ದೇವರು ಕೊಟ್ರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು. ಅದನ್ನ ದೇವರ ರಾಜ್ಯದ ಪ್ರಯೋಜನಕ್ಕೋಸ್ಕರವಾಗಿ ನಾವು ಉಪಯೋಗಿಸಬೇಕು. ಎಷ್ಟು ನಾವು ದೇವರ ವರಗಳಿಂದ ಉಪಯೋಗಿಸಲ್ಪಟ್ಟು ನಾವು ನಡೆಸಲ್ಪಡ್ತೀವೋ ಅಷ್ಟು ನಮ್ಮನ್ನು ನಾವು ತಗ್ಗಿಸ್ಕೊಂಡು, ನಾನು ಪಾಪಿಯಾಗಿದ್ದ ನನ್ನನ್ನು ದೇವರು ಸಂಧಿಸಿ ರಕ್ಷಿಸಿ ಈ ವಿಶೇಷವಾದ ಕೃಪಾ ವರಗಳನ್ನು ಕೊಟ್ಟು ಅವರ ನಾಮದ ಮಹಿಮೆಗೋಸ್ಕರವಾಗಿ ಉಪಯೋಗಿಸ್ತಾ ಇದ್ದಾರೆ, ದೇವರೇ ನನಗೆ ಸ್ತೋತ್ರ ಅಂತ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋದಕ್ಕೆ ನಾವು ಗಮನವಾಗಿರಬೇಕು. ಆದ್ರೆ ಒಂದು ವೇಳೆ ನಾವು ಎಷ್ಟೇ ಪ್ರಾರ್ಥನೆ ಮಾಡಿ ದೇವರು ಕೊಡದೆ ಹೋಗಬಹುದು. ಆದರೆ ದೇವರು ಕೊಡದೆ ಹೋಗುವಾಗ ನಾವು ಏನ್ ಮಾಡಬೇಕು? ದೇವರು ಕೊಡದೆ ಹೋಗುವಾಗ, ದೇವರೇ ನಾನು ಎಷ್ಟೋ ಪ್ರಾರ್ಥನೆ ಮಾಡಿದೆ, ಪವಿತ್ರಾತ್ಮನ ವಿಶೇಷವಾದ ವರಗಳು ಬೇಕು ಅಂತ, ನೀನು ಕೊಟ್ಟಿಲ್ಲ ಸ್ವಾಮಿ, ನಿನಗೆ ಸ್ತೋತ್ರ. ನೀನು ಯಾಕೆ ಕೊಟ್ಟಿಲ್ಲ ಅಂದ್ರೆ ನನ್ನ ಒಳ್ಳೇದಕ್ಕೋಸ್ಕರನೇ ಕೊಟ್ಟಿಲ್ಲ. ದೇವರೇ, ಬಹುಶಃ ನಾನು ಅದೆಲ್ಲ ಪಡ್ಕೊಂಡು ನೀನು ನನ್ನನ್ನು ಉಪಯೋಗಿಸುವಾಗ ನನ್ನನ್ನು ಕಾದುಕೊಳ್ಳುವಂತ ಸಾಮರ್ಥ್ಯ ನನಗೆ ಇಲ್ಲದೆ ಹೋಗಬಹುದು. ಒಂದು ಸಂಸೋನನಾಗಬಾರದು, ಒಂದು ಸೌಲನಾಗಬಾರದು, ಒಂದು ಸೊಲೊಮೋನನಾಗಬಾರದು. ಅದಕ್ಕೋಸ್ಕರವಾಗಿನೇ ನಿನ್ನನ್ನು ಕೊಟ್ಟಿಲ್ಲ ಅನಿಸುತ್ತೆ. ದೇವರೇ ನನಗೆ ಸ್ತೋತ್ರ ಅಂತ ನಾವು ದೇವರನ್ನು ಮಹಿಮೆ ಪಡಿಸಬೇಕು. ಆದರೆ ವಿಶೇಷವಾದ ಪವಿತ್ರಾತ್ಮ ವರಗಳನ್ನು ದೇವರು ಕೊಡದೆ ಹೋಗಬಹುದು. ಆದರೆ ನಿಮ್ಮಲ್ಲಿ ಹುಟ್ಟಿನಿಂದಲೇ ಯಾವುದೋ ಒಂದು ವರವನ್ನ ದೇವರು ಕೊಟ್ಟೇ ಇದ್ದಾರೆ. ಅದನ್ನ ಉಪಯೋಗಿಸಿ ದೇವರಿಗೋಸ್ಕರ ನಾವು ಏನು ಮಾಡೋದಕ್ಕೆ ಸಾಧ್ಯನೋ ಅದನ್ನು ಮಾಡಿ ನಾವು ದೇವರ ರಾಜ್ಯ ಪ್ರವೇಶಿಸುವಂತವರಾಗಿ ನಾವಿರಬೇಕು. ಹಲ್ಲೆಲೂಯಾ. ನಾನು ಪವಿತ್ರಾತ್ಮ ವರಗಳಿಗೋಸ್ಕರ ಪ್ರಾರ್ಥನೆ ಮಾಡಿದೆ, ದೇವರು ಕೊಡಲಿಲ್ಲ ಅಂತ ನಾವು ನಿರಾಸೆಗೆ ಒಳಗಾಗಬೇಕಾದ್ರೆ ಅಗತ್ಯ ಇಲ್ಲ. ದೇವರೇ, ನನ್ನ ಒಳ್ಳೇದಕ್ಕೋಸ್ಕರ ನೀನು ಕೊಟ್ಟಿಲ್ಲ, ನಿನಗೆ ಸ್ತೋತ್ರ. ಆದ್ರೆ ಹಂಗಂತ ನೀನು ನನಗೆ ಏನು ಕೊಟ್ಟೇ ಇಲ್ಲ ಅಂತಲ್ಲ, ನನಗೇನೋ ಒಂದು ವಿಶೇಷವಾದ ಸಾಮರ್ಥ್ಯ ನೀನು ಕೊಟ್ಟಿದ್ಯಾ, ಅದನ್ನು ಉಪಯೋಗಿಸಿ ನಿನ್ನ ರಾಜ್ಯಕ್ಕಾಗಿ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಸ್ವಾಮಿ. ನೀನು ನನಗೆ 5 ಕೊಡದೆ ಹೋಗಬಹುದು, ಆದರೆ ಒಂದನ್ನಾದ್ರೂ ಕೊಟ್ಟಿದೀಯಾ, ಅದನ್ನ ಬಳಸಿ ನಿನಗೇನು ಮಾಡ್ಬೋದು ಅದನ್ನ ನಾನು ಮಾಡ್ತೀನಿ ಅಂತ ಮಾಡಿ ನಾವು ದೇವರ ರಾಜ್ಯವನ್ನ ಪ್ರವೇಶಿಸುವಂತವರಲಾಗಿ ಇರಬೇಕು. ಹಲ್ಲೆಲೂಯಾ. ಆಗ ಪವಿತ್ರಾತ್ಮನ ವರಗಳು 2 ರೀತಿಯಾಗಿದೆ. ಒಂದು, ಪವಿತ್ರಾತ್ಮನ ಮೂಲಕವಾಗಿ ನಾವು ರಕ್ಷಣೆಗೆ ಬಂದ ನಂತರ ಕೊಡಲ್ಪಡುವಂಥ ವರಗಳು. ಇನ್ನೊಂದು, ಹುಟ್ಟಿನೊಟ್ಟಿಗೆ ಸ್ವಾಭಾವಿಕವಾಗಿ ನನಗೆ ನಿಮಗೆ ದೇವರು ಕೊಟ್ಟು ಕಳಿಸಿರುವಂಥ ವಿಶೇಷವಾದ ಸಾಮರ್ಥ್ಯಗಳು. ಅದೇನು ಅನ್ನೋದನ್ನು ಗುರುತಿಸಿ ಅದನ್ನು ನಾವು ದೇವರಿಗೋಸ್ಕರ ಉಪಯೋಗಿಸುವಂಥವರಾಗಿ ಇರಬೇಕು. ಅದರೊಟ್ಟಿಗೆ ಅಗತ್ಯ ಇದ್ದರೆ ಪವಿತ್ರಾತ್ಮನ ಹೆಚ್ಚಿನ ವರಗಳನ್ನು ದೇವರು ನನಗೆ ಕೊಡ್ತಾರೆ. ಆದರೆ ದೇವರು ನಮ್ಮನ್ನು ಕರೆದಿರುವಂಥ ಕರೆಗೆ ಅಗತ್ಯ ಇಲ್ಲ ಅಂದರೆ ಸುಮ್ಮನೆ ಇಟ್ಕೋ ಅಂತ ಯಾವ ವರನೂ ದೇವರು ಕೊಡೋದಿಲ್ಲ. ಕೊಟ್ಟರೆ ಅದು ನಿಮ್ಮ ಒಳ್ಳೆಯದಕ್ಕಿಂತಲೂ ನೀವು ದಾರಿ ತಪ್ಪಿ ಹೋಗೋದಕ್ಕೆ ಅವಕಾಶ ಆಗ್ಬಿಡುತ್ತೆ. ಅದಕ್ಕಿಂತ ದೇವರು ಕೊಡೋದಿಲ್ಲ. ಆದರೆ ಅಗತ್ಯ ಇದ್ದರೆ ದೇವರು ಖಂಡಿತವಾಗ್ಲೂ ಕೊಡ್ತಾರೆ. ಆದರೆ ದೇವರು ಕೊಟ್ಟರೆ ದೇವರಿಗೆ ಸ್ತೋತ್ರ. ಅದನ್ನು ದೇವರ ಮಹಿಮೆಗೋಸ್ಕರವಾಗಿ ಉಪಯೋಗಿಸಿ ನಮ್ಮನ್ನು ನಾವು ಕಾದುಕೊಳ್ಳೋದ್ರ ಬಗ್ಗೆ ತುಂಬ ಗಮನವಾಗಿರಬೇಕು. ಕೊಟ್ಟಿಲ್ಲ ಅಂದ್ರೂ ದೇವರಿಗೆ ಸ್ತೋತ್ರ. ಈಗಾಗಲೇ ನನಗೇನೋ ಒಂದು ವಿಶೇಷವಾದ ಸಾಮರ್ಥ್ಯವನ್ನ ಹುಟ್ಟಿನಿಂದಲೇ ದೇವರು ಕೊಟ್ಟಿದ್ದಾರೆ, ಅದನ್ನು ಗುರುತು ಹಿಡಿದು ಅದನ್ನು ದೇವರಿಗೋಸ್ಕರ ಉಪಯೋಗಿಸ್ತೇನೆ, ದೇವರ ನಾಮವನ್ನು ಮಹಿಮೆ ಪಡಿಸ್ತೇನೆ, ಒಂದು ದಿವಸ ಅವ್ರ ರಾಜ್ಯಕ್ಕೆ ನಾನು ಹೋಗ್ತೇನೆ ಅಂತ ನಾವು ಬದುಕುವಂಥವರಾಗಿ ಇರಬೇಕು. ಹಲ್ಲೆಲೂಯಾ. ಇವತ್ತು ನೀವು ಯೋಚನೆ ಮಾಡಿ ನಿಮ್ಮ ಬಗ್ಗೆ, ನಿಮ್ಮಲ್ಲಿ ಏನು ವಿಶೇಷ ಸಾಮರ್ಥ್ಯ ಇದೆ, ಬೇರೆಯವರಿಗಿಂತ ಯಾವ ಕಾರ್ಯವನ್ನ ನೀವು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ, ಬೇರೆಯವ್ರಿಗೆ ಆಗದಿರುವ ಯಾವ ಕಾರ್ಯವನ್ನ ನಿಮ್ಮಿಂದ ಮಾಡೋದಕ್ಕೆ ಸಾಧ್ಯ ಯೋಚನೆ ಮಾಡಿ. ಅದೇ ದೇವರು ನಿಮಗೆ ಕೊಟ್ಟಿರುವಂಥ, ಹುಟ್ಟಿನೊಟ್ಟಿಗೆ ಕೊಟ್ಟಿರುವಂಥ ವರ. ದೇವರು ನನಗೆ ಯಾವುದೇ ವರ ಕೊಟ್ಟಿಲ್ಲ ಅಂತ ಅನ್ಕೊಳ್ಬೇಡಿ, ದೇವರೇ ವರಗಳು ಕೊಡಿ ಸ್ವಾಮಿ ಅಂತ ಅನ್ಕೊಳ್ಬೇಡಿ. ಈಗಾಗಲೇ ದೇವರು ಕೊಟ್ಟಿದ್ದಾರೆ, ಅದನ್ನು ಗುರುತಿಸಿ ದೇವರಿಗೋಸ್ಕರ ಉಪಯೋಗಿಸಿ. ಪವಿತ್ರಾತ್ಮನ ವಿಶೇಷವಾದ ವರಗಳಿಗೋಸ್ಕರ ಪ್ರಾರ್ಥಿಸಿ.
ದೇವರು ಕೊಟ್ಟರೆ ದೇವರಿಗೆ ಸ್ತೋತ್ರ, ಮಹಿಮೆಯಾಗಿ ದೇವರಿಗೋಸ್ಕರ ಅದನ್ನು ಉಪಯೋಗಿಸಿ ನಿಮ್ಮನ್ನು ತಗ್ಗಿಸಿಕೊಂಡು ಕಾದುಕೊಳ್ಳಿ. ಕೊಟ್ಟಿಲ್ಲ ಅಂದರೂ ಅಯ್ಯೋ ದೇವರು ನನಗೆ ವರಗಳು ಕೊಟ್ಟಿಲ್ಲ ಅಂತ ಅನ್ಕೊಳ್ಬೇಡಿ. ದೇವರು ನಿಮ್ಮ ಒಳ್ಳೆಯದಕ್ಕೋಸ್ಕರವಾಗಿಯೇ ಕೊಡಲಿಲ್ಲ, ನಿಮಗೆ ಅಗತ್ಯ ಇರಲಿಲ್ಲ, ಅದಕ್ಕಾಗಿ ದೇವರಿಗೆ ಕೊಡಲಿಲ್ಲ. ಆದರೆ ನಿಮಗೆ ಏನು ಕೊಟ್ಟೇ ಇಲ್ಲ ಅಂತಲ್ಲ, ನಿಮಗೆ ಏನೋ ಒಂದನ್ನು ದೇವರು ಕೊಟ್ಟೇ ಇದ್ದಾರೆ. ನಿಮ್ಮ ಹುಟ್ಟಿನೊಟ್ಟಿಗೆ ಅವ್ರು ಕೊಟ್ಟಿರ್ತಾರೆ. ಅದನ್ನು ಗುರುತಿಸಿ ಅದನ್ನು ನಂಬಿಕಸ್ಥರಾಗಿ ದೇವರಿಗೋಸ್ಕರ ಉಪಯೋಗಿಸಿ ಒಂದು ದಿವಸ ಅವ್ರ ರಾಜ್ಯಕ್ಕೆ ಹೋಗಿ ಬಲ ನಂಬಿಕಸ್ಥನಾದ ಆಳು ನೀನು ಅಂತ ಹೇಳಿಸಿಕೊಳ್ಳುವ ಹಾಗೆ ನಿಮ್ಮನ್ನು ದೇವ್ರಿಗೆ ಒಪ್ಪಿಸ್ಕೊಡಿ. ಹಲ್ಲೆಲೂಯ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮ ಕರ್ತನು ನಮಗೆ ವರಗಳನ್ನು ಕೊಡುವ ಆತನು ಈಗಾಗಲೇ ನಮ್ಮನ್ನು ಈ ಲೋಕಕ್ಕೆ ಕಳುಹಿಸುವಾಗಲೇ ಏನೋ ಒಂದು ವರವನ್ನು ಖಂಡಿತವಾಗಲೂ ನಮಗೆ ಕೊಟ್ಟೆಯೇ ಅವರು ಕಳುಹಿಸಿದ್ದಾರೆ. ಅದನ್ನು ನಾನು ನೀವು ಕಂಡುಹಿಡಿದು ಅದನ್ನು ದೇವರ ನಾಮನ ಮಹಿಮೆಗಾಗಿ ನಾವು ಉಪಯೋಗಿಸುವಂಥವர்களಾಗಿರಬೇಕು. ಪವಿತ್ರಾತ್ಮನ ವರಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ದೇವರಿಗೆ ಅಗತ್ಯ ಇದ್ದರೆ ಅವರು ನಮಗೆ ಅದನ್ನು ಕೊಟ್ಟರೆ ದೇವರಿಗೆ ಸ್ತೋತ್ರ. ಅವರ ಮಹಿಮೆಗಾಗಿ ಉಪಯೋಗಿಸಿ ನಮ್ಮನ್ನು ಕಾದುಕೊಳ್ಳೋಣ. ಕೊಡದೆ ಹೋದರೂ ಸಹ ದೇವರು ನಮ್ಮನ್ನು ಕರೆದಿರುವಂಥ ಕರೆಗೆ ಒಂದು ವೇಳೆ ಅದು ನಮಗೆ ಅಗತ್ಯ ಇಲ್ಲದೆ ಇರಬಹುದು, ಅಥವಾ ನಮ್ಮ ಒಳ್ಳೆಯದಕ್ಕೋಸ್ಕರವಾಗಿಯೇ ದೇವರು ಕೊಡದೇ ಇರಬಹುದು. ಆದರೆ ದೇವರು ಈಗಾಗಲೇ ಏನು ಕೊಟ್ಟಿದ್ದಾರೋ ಅದನ್ನು ಗಮನಿಸಿ ಅದನ್ನು ದೇವರಿಗಾಗಿ ನಂಬಿಕಸ್ಥರಾಗಿ ಉಪಯೋಗಿಸಿ ನಾವು ದೇವರಾಜ್ಯವನ್ನು ಪ್ರವೇಶಿಸುವಂಥವರೆಲ್ಲಾಗಿ ಇರೋಣ. ದೇವರು ನಮ್ಮೆಲ್ಲರಿಗೂ ಸಹಾಯವನ್ನು ಮಾಡಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯೇ, ನಮಗೆ ನೀವು ಅನುಗ್ರಹಿಸಿದಂಥ ಈ ಒಂದು ಮಧ್ಯಾಹ್ನದ ಸಮಯಕ್ಕಾಗಿ ಸ್ತೋತ್ರ. ತಂದೆಯೇ, ವರಗಳನ್ನು ಕೊಡುವ ದೇವರು ನೀವು, ಅದಕ್ಕಾಗಿ ಸ್ತೋತ್ರ. ನಾವು ಈ ಲೋಕಕ್ಕೆ ಹುಟ್ಟಿ ಬರುವಾಗಲೇ ನಮ್ಮೊಟ್ಟಿಗೆ ತಂದೆಯೇ ಏನೋ ಒಂದು ವರವನ್ನು ಕೊಟ್ಟು ನಮಗೆ ಕಳುಹಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಒಂದು ವೇಳೆ ನಾನು ಚೆನ್ನಾಗಿ ಹಾಡುವಂಥವನಾಗಿರಬಹುದು, ಆ ಹಾಡುವಂಥ ಆ ಸ್ವರ, ಆ ಗಾನ ನಿಮ್ಮಿಂದಲೇ ನಾನು ಹುಟ್ಟಿನೊಟ್ಟಿಗೆ ಬಂದಿತ್ತು, ಅದಕ್ಕಾಗಿ ಸ್ತೋತ್ರ. ಒಂದು ವೇಳೆ ನಾನು ತುಂಬ ಬುದ್ಧಿವಂತನಾಗಿರಬಹುದು, ಆ ಬುದ್ಧಿ ನಿಮ್ಮಿಂದಲೇ ಬಂದಿತ್ತು, ಸ್ತೋತ್ರ. ಒಂದು ವೇಳೆ ಕಾರ್ಯಗಳನ್ನು ಚೆನ್ನಾಗಿ ಅರ್ಥ ಆಳುವವನಾಗಿರಬಹುದು, ಆ ಅರ್ಥ ಮಾಡಿಕೊಳ್ಳುವಂಥ ಜ್ಞಾನವು ನಿಮ್ಮಿಂದಲೇ ಬಂದಿತ್ತು, ಅದಕ್ಕಾಗಿ ಸ್ತೋತ್ರ. ತಂದೆಯೇ, ಒಂದು ವೇಳೆ ನಾನು ಮೌನ ಸ್ವಭಾವದವನಾಗಿರಬಹುದು, ಶಾಂತ ಸ್ವಭಾವದವನಾಗಿರಬಹುದು, ಆ ಶಾಂತವು ನಿಮ್ಮಿಂದಲೇ ನನಗೆ ಬಂದಿತ್ತು, ಸ್ತೋತ್ರ. ನಾನು ಹೆಚ್ಚಾಗಿ ಮಾತನಾಡುವಂಥವನಾಗಿರಬಹುದು, ಆ ಮಾತುಗಳು ನಿಮ್ಮಿಂದಲೇ ನನಗೆ ಬಂದವು, ಅದಕ್ಕಾಗಿ ಸ್ತೋತ್ರ. ತಂದೆಯೇ, ನಿಮ್ಮ ರಾಜ್ಯದ ಪ್ರಯೋಜನಕ್ಕಾಗಿ ನಾನು ಉಪಯೋಗಿಸಲ್ಪಡುವ ಹಾಗೆ ಏನೋ ಒಂದು ಸಾಮರ್ಥ್ಯವನ್ನು ನನಗೆ ಖಂಡಿತವಾಗಿ ನೀವು ಕೊಟ್ಟೇ ಇದ್ದೀರಿ, ಅದಕ್ಕಾಗಿ ಸ್ತೋತ್ರ. ತಂದೆಯೇ, ಅದನ್ನು ಕಂಡುಹಿಡಿದು ಅದನ್ನು ನಿಮಗೋಸ್ಕರವಾಗಿ ನಾವು ಉಪಯೋಗಿಸುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ನೀವು ನಮ್ಮನ್ನು ಕರೆದಿರುವಂಥ ಕರೆಗೆ ಪವಿತ್ರಾತ್ಮನ ವಿಶೇಷವಾದ ವರಗಳು ಅಗತ್ಯವಾಗಿದ್ದರೆ ಖಂಡಿತವಾಗಲೂ ನೀವು ನಮಗೆ ಅದನ್ನು ಕೊಡುತ್ತೀರಿ. ತಂದೆ, ಅದನ್ನು ನೀವು ನಮಗೆ ಕೊಟ್ಟರೆ ಅದನ್ನು ನಂಬಿಕಸ್ಥರಾಗಿ ಉಪಯೋಗಿಸಿ ತಂದೆಯೇ ನಮ್ಮನ್ನು ಕಾದುಕೊಂಡು ನಿಮ್ಮ ರಾಜ್ಯವನ್ನು ಪ್ರವೇಶಿಸುವ ಹಾಗೆ ಸಹಾಯವನ್ನು ಮಾಡಿರಿ. ತಂದೆ, ಒಂದು ವೇಳೆ ನಾವು ಪವಿತ್ರಾತ್ಮನ ವರಗಳನ್ನು ಅಪೇಕ್ಷಿಸಿ ಪ್ರಾರ್ಥಿಸಿ ಪಡೆದುಕೊಳ್ಳದೆ ಹೋದರೂ ಸಹ ನೀವು ನಮಗೆ ಒಳ್ಳೆಯದಕ್ಕೋಸ್ಕರವಾಗಿಯೇ ಕೊಡಲಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಈಗಾಗಲೇ ದೇವರು ನನಗೆ ಕೊಟ್ಟಿರುವಂಥ ವರಗಳು ಸಾಕು, ಅದಕ್ಕೋಸ್ಕರವಾಗಿಯೇ ಪವಿತ್ರಾತ್ಮನ ವಿಶೇಷವಾದ ವರಗಳನ್ನು ಕರ್ತನು ಕೊಡಲಿಲ್ಲ. ಆತನ ಒಳ್ಳೆಯವನು, ಆತನು ಮಾಡುವುದೆಲ್ಲ ಒಳ್ಳೆಯದಕ್ಕಾಗಿಯೇ. ನಾನು ನಿರಾಸೆಗೊಳಗಾಗುವುದಿಲ್ಲ, ಆದರೆ ಕರ್ತನು ಈಗಾಗಲೇ ನನಗೆ ಕೊಟ್ಟಿರುವಂಥ ವರಗಳನ್ನು ಉಪಯೋಗಿಸಿ ಅವರ ಚಿತ್ತವನ್ನು ಮಾಡುತ್ತೇನೆ ಎಂಬುದಾಗಿ ನಂಬಿಕಸ್ಥರಾಗಿ ನೀವು ನಮಗೆ ಕೊಟ್ಟಿರುವುದನ್ನು ಮಾಡಿ ಮುಗಿಸಿ ನಿಮ್ಮ ರಾಜ್ಯವನ್ನು ಪ್ರವೇಶಿಸುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆ, ಏನೇ ಆದರೂ ಎಲ್ಲ ಒಳ್ಳೆಯದಕ್ಕೋಸ್ಕರವಾಗಿಯೇ. ತಂದೆಯೇ, ನೀವು ನಮ್ಮನ್ನು ಪ್ರೀತಿಸುವಿರಿ. ತಂದೆಯೇ, ನಾವು ನಂಬಿಕಸ್ಥರಾಗಿ ಈ ಲೋಕದಲ್ಲಿ ಓಡಿ ನಿಮ್ಮ ಚಿತ್ತವನ್ನೆಲ್ಲ ಮಾಡಿ ನಿಮ್ಮ ರಾಜ್ಯಕ್ಕೆ ಬರಬೇಕೆಂಬುದಾಗಿ ತಂದೆ ನೀವು ಇಷ್ಟಪಡುತ್ತೀರಿ. ಅದಕ್ಕೆ ಬೇಕಾದ ಕಾರ್ಯಗಳನ್ನು ನಮಗೋಸ್ಕರವಾಗಿ ಮಾಡುವ ಕರ್ತನು ನೀವು, ಅದಕ್ಕಾಗಿ ಸ್ತೋತ್ರ. ತಂದೆಯೇ, ನೀವು ಕೊಟ್ಟರೂ ನಮ್ಮ ಒಳ್ಳೆಯದಕ್ಕಾಗಿಯೇ, ನೀವು ಕೊಡದೆ ಹೋದರೂ ನಮ್ಮ ಒಳ್ಳೆಯದಕ್ಕೋಸ್ಕರವಾಗಿಯೇ. ತಂದೆಯೇ, ನೀವು ಮಾಡುವುದೆಲ್ಲ ಒಳ್ಳೆಯದಕ್ಕಾಗಿಯೇ, ಅದಕ್ಕಾಗಿ ಸ್ತೋತ್ರ. ತಂದೆಯೇ, ಇವುಗಳನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನನ್ನನ್ನು ನಿಮಗೆ ಒಪ್ಪಿಸಿಕೊಟ್ಟು ತಂದೆಯೇ ಜೀವಿಸುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ನಾವು ಬೇಸರ ಪಟ್ಟುಕೊಳ್ಳುವವರಾಗಿರಬಾರದು. ತಂದೆಯೇ, ನಾವು ನಿರಾಸೆಗೆ ಒಳಗಾಗುವವர்களಾಗಿರಬಾರದು. ತಂದೆಯೇ, ನಾವು ವಾಗ್ವಾದ ಮಾಡುವಂಥವர்களಾಗಿರಬಾರದು. ತಂದೆ, ಕರ್ತನೆಗೆ ವಿರುದ್ಧವಾಗಿ ಗುಣಗುಟ್ಟುವಂಥವர்களಾಗಿರಬಾರದು. ನಾನು ಎಷ್ಟೆಲ್ಲ ಉಪವಾಸ ಮಾಡಿದೆ, ನಾನು ಎಷ್ಟೆಲ್ಲ ಪ್ರಾರ್ಥನೆ ಮಾಡಿದೆ, ದೇವರು ನನಗೆ ಯಾಕೆ ಕೊಡಲಿಲ್ಲ ಎಂಬುದಾಗಿ ನಿಮ್ಮನ್ನು ಪ್ರಶ್ನೆ ಮಾಡುವಂಥವர்களಾಗಿರಬಾರದು. ತಂದೆಯೇ, ನೀವೇನೇ ಮಾಡಿದರೂ ನಮ್ಮ ಒಳ್ಳೆಯದಕ್ಕೋಸ್ಕರವಾಗಿಯೇ. ಅದನ್ನು ಅರ್ಥ ಮಾಡಿಕೊಂಡು ತಂದೆಯೇ, ನಾವು ನಂಬಿಗಸ್ತರಾದ ಕೆಲಸದವர்களಾಗಿ ಯಜಮಾನನಾಗಿರುವಂಥ ನಿಮಗೆ ನಾವು ಒಪ್ಪಿಸಿಕೊಟ್ಟು ಯಜಮಾನನ ಹೇಳುವಂಥ ಕೆಲಸವನ್ನು ಮಾಡಿ ತಂದೆ ನಮ್ಮ ಓಟವನ್ನು ಮುಗಿಸಿ ನಿಮ್ಮ ರಾಜ್ಯವನ್ನು ಪ್ರವೇಶಿಸುವಂತೆ ನಾವು ಗಮನವಾಗಿರುವಂತೆ ನಮಗೆ ಸಹಾಯವನ್ನು ಮಾಡಿರಿ. ನಂಬಿಗಸ್ತರಾದ ಆಳಾಗಿ ನಡೆಯುವಂತೆ ನಮಗೆ ಸಹಾಯವನ್ನು ಮಾಡಿರಿ. ತಂದೆಯೇ, ನಿಮ್ಮ ಕೃಪೆಯು ನಮ್ಮೆಲ್ಲರ ಸಂಗಡ ಇರಲಿ. ನಮ್ಮನ್ನು ಬಲಪಡಿಸಿರಿ ತಂದೆಯೇ, ನಮ್ಮನ್ನು ಆಳ್ವಿಕೆ ಮಾಡಿರಿ, ನಡೆಸಿರಿ. ನಿಮ್ಮ ಕೃಪಾ ಹಸ್ತಕ್ಕೆ ತಂದೆಯೇ ನಮ್ಮೆಲ್ಲರನ್ನು ಒಪ್ಪಿಸಿಕೊಟ್ಟು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.